ನಮಸ್ಕಾರ ಸ್ನೇಹಿತರೆ ಆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಡಿಸೆಂಬರ್ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ನ ನೋಡ್ಕೊಳ್ಳೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ತುಂಬಾ ಇಂಪಾರ್ಟೆಂಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮಂತ್ಲಿ ಮತ್ತೆ ವೀಕ್ಲಿ ಎರಡು ಇಂಪಾರ್ಟೆಂಟ್ ಸ್ನೇಹಿತರೆ. ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳಲ್ಲಿ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ, ಒಂದೊಂದೇ ಇಶ್ಯೂಸ್ ತಗೊಂಡು ಡೀಟೇಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗ್ತದೆ. ಹಾಗೆ ಮಂತ್ಲಿದು ಇರುತ್ತೆ, ಇಲ್ಲೇನ್ ಬಿಟ್ಟಿರ್ತೀವಿ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನ ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ಎರಡರಲ್ಲೂ ಕೂಡ ಇರುತ್ತೆ ಒಂದಷ್ಟು ಕಾಮನ್ ಆಗಿ. ಓಕೆ, ಸೊ ಎರಡು ಪ್ಲೇ ಲಿಸ್ಟ್ ಕೂಡ ನಾನು ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನೀವು ನಮ್ಮ ಮ್ಯಾರಥಾನ್ ವಿಡಿಯೋಗಳನ್ನ ನೋಡಬಹುದು. ಅಪ್ಕಮಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ, ಒಂದೇ ವಿಡಿಯೋದಲ್ಲಿ ನಿಮ್ಗೆ 4 ತಿಂಗಳು 6 ತಿಂಗಳದೆಲ್ಲ ಕರೆಂಟ್ ಅಫೇರ್ಸ್ ಒಂದೇ ವಿಡಿಯೋದಲ್ಲಿ ನೋಡ್ಕೋಬಹುದು. ಎಲ್ಲ ಈ ಲಿಂಕ್ಸ್ ಗಳನ್ನು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಹಾಗೆ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಕರೆಂಟ್ ಅಫೇರ್ಸ್ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಪ್ರೀವಿಯಸ್ ಮಂತ್ಸ್ ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ. ಅಂಡ್ ದಿಸ್ ವಿಡಿಯೋ PDF ಆಲ್ಸೋ ಯು ವಿಲ್ ಗೆಟ್ ಇಟ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ಫೈನ್. ಸೊ ಬನ್ನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಾನು ಇಲ್ಲಿ ಪ್ರಶ್ನೋತ್ತರ ಮುಖಾಂತರ ಹೋಗ್ತೀನಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ವೆರಿ ಇಂಪಾರ್ಟೆಂಟ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಡಿಸೆಂಬರ್ 2023 ಡ್ಯಾಶ್ ಒಂದೇ ದಿನದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಸೂಚಕ ಟ್ಯಾಗ್ ಗಳನ್ನು ಪಡೆದ ದೇಶದ ಮೊದಲನೇ ರಾಜ್ಯವಾಯಿತು. ದೇಶದಲ್ಲಿ ಒಂದೇ ಟೈಮ್ ಅಟ್ ಎ ಟೈಮು 18 GI ಟ್ಯಾಗ್ ನ ಯಾವುದೇ ಒಂದು ರಾಜ್ಯಕ್ಕೆ ಇದುವರೆಗೂ ಕೊಟ್ಟಿರಲಿಲ್ಲ. ಎಸ್, ನಿಮ್ಗೆ ಗೊತ್ತಿದೆ, ತುಂಬಾ ರಾಜ್ಯಗಳಿಗೆ ಸಿಕ್ಕಿದೆ. ಕರ್ನಾಟಕ ಅಷ್ಟೇ 48 ಇದೆ ಅಲ್ವಾ, ತಮಿಳ್ನಾಡಿಗೆ ಎಷ್ಟಿದೆ, UP-ಗೆ ಎಷ್ಟಿದೆ. ಅಂಡ್ ಇಲ್ಲಿ ಒನ್ ಮೋರ್ ಥಿಂಗ್, ನಾನು ನಿಮ್ ಮಧ್ಯ ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಬೇಕು. ಯಾಕೆ ಇವೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ ಮಂತ್ ಅಲ್ಲಿ. ಅತ್ಯಂತ ಹೆಚ್ಚು GI ಟ್ಯಾಗ್ ಹೊಂದಿರತಕ್ಕಂತ ರಾಜ್ಯ ಯಾವುದು ಇವಾಗ? ನಾನು ನಿಮಗೆ 2 ಆಪ್ಷನ್ಸ್ ಕೊಡ್ತೀನಿ, 3 ಆಪ್ಷನ್ಸ್ ಕೊಡ್ತೀನಿ, ಬೇಡ. ಒಂದು ಕರ್ನಾಟಕ, ಒಂದು ತಮಿಳುನಾಡು, ಇನ್ನೊಂದು ಉತ್ತರ ಪ್ರದೇಶ. ಯಾವ್ದು ನೀವು ಹೇಳಿ ನೋಡೋಣ. ಅಟ್ ಪ್ರೆಸೆಂಟ್ 2023 ಅಂಡ್ ಅಥವಾ 2024 ಫಸ್ಟ್ ಜಾನ್ ಅಂತ ಅನ್ಕೊಳ್ಳಿ. ಈ ಕ್ವಶನ್ ಬಂದ್ಬಿಡ್ತೇನೆ. ಇದುವರೆಗೂ ಒಂದು ರಾಜ್ಯಕ್ಕೆ ಕಂಟಿನ್ಯೂಸ್ ಒಂದೇ ಅಟ್ ಎ ಟೈಮ್ ಒಟ್ಟಿಗೆ 18 ಪ್ರಾಡಕ್ಟ್ ಗಳಿಗೆ GI ಟ್ಯಾಗ್ ಕೊಟ್ಟಿರಲಿಲ್ಲ. ಈ ಸಲ ಕೊಟ್ಟಿದ್ದಾರೆ ಉತ್ತರಾಖಂಡದ ರಾಜ್ಯಗಳಿಗೆ. ಸೊ ಉತ್ತರಾಖಂಡದಲ್ಲಿ ಒಟ್ಟು ಈಗ 27 GI ಟ್ಯಾಗ್ ಅನ್ನು ಉತ್ತರಾಖಂಡ ಹೊಂದಿದೆ ಸ್ನೇಹಿತರೆ. ಈ 27ರಲ್ಲಿ ಮೊದಲು 9 ಇತ್ತು, ಈಗ 18 ಪ್ರಾಡಕ್ಟ್ಸ್ ಗೆ ಕೊಟ್ಟಿದ್ದಾರೆ. ಈ ಮೊದಲು 9 ಇಲ್ಲಿದ್ದೀನಿ, 18 ಪ್ರಾಡಕ್ಟ್ಸ್ ಲಿಸ್ಟ್ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ಈ ತರ 18 ಕೊಟ್ಟಾಗ ಒಂದೇ ಒಂದು ಪ್ರಾಡಕ್ಟ್ ಎತ್ಕೊಂಡು, ಫಾರ್ ಎಕ್ಸಾಂಪಲ್ ನಿಮ್ಗೆ ಅಲ್ಮೋರಾ ಲೋಕರ್ ಚಿಲ್ಲಿ ಅಂತ ಕೇಳ್ಬೋದು, ಅಥವಾ ಕೇಳ್ದೇನೆ ಇರ್ಬೋದು. ಬಟ್ ಏನ್ ಕೇಳ್ಬೋದು ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಟೈಮ್, ಮೊದಲನೇ ಬಾರಿಗೆ 18 GI ಟ್ಯಾಗ್ ಗಳನ್ನು ಒಟ್ಟು ಒಂದೇ ಬಾರಿ ಕೊಟ್ಟಿರ್ತಕ್ಕಂಥ ರಾಜ್ಯದ ಹೆಸರೇನು ಅಂತ ಕೇಳಬಹುದು. ಉತ್ತರಾಖಂಡ ಇಸ್ ದ ರೈಟ್ ಆನ್ಸರ್. ಓಕೆ, ಈ 18 ಯಾವ್ದು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, ಕಮೆಂಟ್ ಮಾಡಿ, ನಾನು ಕೇಳಿದ ಕ್ವಶನ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಡಿಸೆಂಬರ್ 2023 ಬಿಡುಗಡೆಯಾದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ನ 7ನೇ ಆವೃತ್ತಿಯ IMD ಓಕೆ ವರ್ಲ್ಡ್ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಏನು ಅಂದ್ರೆ, ಡಿಜಿಟಲ್ ಕಾಂಪಿಟೇಟಿವ್ ರ್ಯಾಂಕಿಂಗ್, ವರ್ಲ್ಡ್ ಡಿಜಿಟಲ್ ಕಾಂಪಿಟೇಟಿವ್ ರ್ಯಾಂಕಿಂಗ್, ಇದನ್ನ IMD ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್, ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಆರ್ಗನೈಸೇಷನ್ ಬೇರೆ ಇದೆ, ಇದು ಬೇರೆ. ಓಕೆ, ಸೊ ಇದು ಬಿಡುಗಡೆ ಮಾಡಿದೆ. ಇದರ ಭಾರತ ರ್ಯಾಂಕ್ 49ನೇ ರ್ಯಾಂಕ್ ಇದೆ. ಏನ್ ಸರ್ ಇದು ವರ್ಲ್ಡ್ ಡಿಜಿಟಲ್ ಕಾಂಪಿಟೇಟಿವ್ನೆಸ್ ಅಂದ್ರೆ? ಈಗೆಲ್ಲ ಡಿಜಿಟಲ್ ಆಗ್ತಾ ಇದೆ, ಸೊ ಎಲ್ಲ ಟೆಕ್ನಾಲಜಿಗಳು ಚೇಂಜ್ ಆಗ್ತದೆ. ಇದಕ್ಕೆ ಟೆಕ್ನಾಲಜಿ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಫ್ಯೂಚರ್ ಈ ಚೇಂಜಸ್ ರೆಡಿ ಆಗಿರ್ಬೇಕು ನೀವು. ಸೊ ಯು ಶುಡ್ ಹ್ಯಾವ್ ದಟ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳಿರ್ಬೇಕು. ಸೊ ಈ ಒಂದು ಬೇಸಿಸ್ ಮೇಲೆ ರ್ಯಾಂಕ್ ನ ಕೊಡ್ತಾ ಹೋಗ್ತಾರೆ, ಯಾವ ರಾಷ್ಟ್ರಗಳು ಸರಿಯಾಗಿದೆ ಅಂತ. ಅದರಲ್ಲಿ ಭಾರತಕ್ಕೆ 49ನೇ ರ್ಯಾಂಕ್ಸ್ ಇದೆ. ಇದು 7ನೇ ಎಡಿಷನ್, 7ನೇ ಆವೃತ್ತಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ USA ಫಸ್ಟ್ ರ್ಯಾಂಕ್ ಇದೆ. ಫಸ್ಟ್ ರ್ಯಾಂಕ್ ಇದೆ. ಯಾವ ಬೇಸಿಸ್ ಮೇಲೆ ಮಾಡ್ತಾರೆ? ನಾಲೆಡ್ಜ್, ಟೆಕ್ನಾಲಜಿ, ಫ್ಯೂಚರ್ ರೆಡಿನೆಸ್, ನಾ ಹೇಳಿದ್ನಲ್ಲ. ಸೊ ಆ ಬೇಸಿಸ್ ಮೇಲೆ ಮಾಡ್ತಾರೆ. ಓಕೆ, ಸಿಂಪಲ್ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್, ಡಿಸೆಂಬರ್ 2023 ಭಾರತವು 2024-25 ದ್ವೈವಾರ್ಷಿಕ B ವರ್ಗದ ರಾಜ್ಯಗಳ ಅಡಿಯಲ್ಲಿ ಡ್ಯಾಶ್ ಸಂಘಟನೆಗೆ ಕೌನ್ಸಿಲ್ಗೆ ಮರು ಚುನಾಯಿಸಲ್ಪಟ್ಟಿದೆ. ಇದು ಬಿಟ್ಟಾಕಿ, ನಾನು ಡೀಟೇಲ್ ಆಗಿ ಕೊಡ್ತೀನಿ ಅಷ್ಟೇ. B ವರ್ಗದ ರಾಜ್ಯ ಇವೆಲ್ಲ ಬಿಟ್ಟಾಕಿ, ಅಂದ್ರೆ ರಾಜ್ಯ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸ್ಟೇಟ್ಸ್ ಅಂದ್ರೆ ನಿಮಗೆ ರಾಷ್ಟ್ರ ಅಂತ ಬರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಓಕೆ, ಇಲ್ಲಿ ಒಂದು ಆರ್ಗನೈಸೇಷನ್ಗೆ ಭಾರತ ಮರು ಆಯ್ಕೆ ಆಗಿದೆ. ಯಾವ್ದದು? ಇದುವರೆಗೂ ಒಂದು ಸಲ ಬಿಟ್ರೆ, ಓಕೆ, ಎಲ್ಲಾ ಟೈಮು ಆ ಒಂದು ಆರ್ಗನೈಸೇಷನ್ಗೆ ಸದಸ್ಯತ್ವವನ್ನು ಪಟ್ಕೊಂಡಿದೆ. BA ಇವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅದೆಲ್ಲ ಹೆಚ್ಚಾಗಿ ಏನ್ ಕೇಳಕ್ ಹೋಗಲ್ಲ ಸ್ಪೆಸಿಫಿಕ್ ಆಗಿ. ಸೊ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್. ಓಕೆ,
IMO ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಅಂದ್ರೇನು? ಸಾಗರ ಸಂಬಂಧಪಟ್ಟಂತೆ, ಸಮುದ್ರಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್. ನೋಡಿ, ಈ ಒಂದು ಇದಕ್ಕೆ ಬಿ ಕ್ಯಾಟಗರಿ ಹೈಯೆಸ್ಟ್ ವೋಟ್ ತಗೊಂಡ ಆಗಿದೆ. ಬಟ್ ಕ್ಯಾಟಗರಿ ಇವೆಲ್ಲ ಹೆಚ್ಚಾಗಿ ತಿಳ್ಕೊಳಕ್ ಹೋಗ್ಬಿಡಿ, ಅಷ್ಟ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲಿ ಏನು ಅಂತಂದ್ರೆ, ಇಂಡಿಯಾ ಇದುವರೆಗೂ IMOಗೆ 2 years ಅಂದ್ರೆ ಒಂದ್ಸಲ ಇನ್ ದ ಪೀರಿಯಡ್ ಆಫ್ 1983-84 ಅಲ್ಲಿ ಬಿಟ್ಟು, ಈ 2 ವರ್ಷದಲ್ಲಿ ಬಿಟ್ಟು ಇನ್ನೆಲ್ಲಾ ವರ್ಷದಲ್ಲೂ ಕೂಡ ಇದಕ್ಕೆ ಮೆಂಬರ್ಶಿಪ್ ನ ತಗೊಂಡಿದೆ. ಓಕೆ, ಸೊ ಅದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ಇತ್ತೀಚೆಗೆಲ್ಲ ಕ್ವಶನ್ಸ್ ಗಳು ಬಂದಿವೆ. ಯಾಕೆ ಈ ತರ ಪ್ಯಾಟರ್ನ್ ತರ್ತಾನೆ ಅಂದ್ರೆ, ಇತ್ತೀಚೆಗೆ KPSC KA ಬಂದು ಈ ಪ್ಯಾಟರ್ನ್ ಅಲ್ಲಿ ಕೇಳಿದಾನೆ, ಭಾರತ ಈ ಯಾವ ಒಂದು ಆರ್ಗನೈಸೇಷನ್ಗೆ ಸದಸ್ಯತ್ವ ಪಡ್ಕೊಂಡಿದೆ ಅಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಹ್ಯಾಕಾಶ ಸಹಕಾರ ಉತ್ತೇಜಿಸುವಲ್ಲಿ ಕೊಡುಗೆಗಾಗಿ ಇತ್ತೀಚೆಗೆ ಫ್ರಾನ್ಸ್ ನ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಚೆವಲಿಯರ್ ಡಿ ಲಾ ಲಿಜಿಯನ್ ಡಿ ಹೊನ್ನಾರ್ ಯನ್ನು ಯಾರಿಗೆ ನೀಡಲಾಗಿದೆ? ಇದು ನಮ್ಮ ಪ್ರಧಾನಮಂತ್ರಿ ಕೂಡ ಕೊಟ್ಟಿದ್ರು. ಚೆವಲಿಯರ್ ಡಿ ಲಿಜಿಯನ್ ಡಿ ಹೊನ್ನಾರ್ ಅಂತಕ್ಕಂಥ ಫ್ರಾನ್ಸ್ ನ ಅತ್ಯಂತ ಉನ್ನತವಾದ ನಾಗರಿಕ ಪ್ರಶಸ್ತಿ, ಸಿವಿಲ್ ಎನ್ ಅವಾರ್ಡ್ ಅಂತ ಕರಿತೀವಿ. ಇದನ್ನ ಮೋದಿ ಅವರು ಕೊಟ್ಟಿದ್ರು. ಈ ವರ್ಷ ಇದನ್ನ VR ಲಲಿತಾಂಬಿಕಾ, ಭಾರತದವರು, ಯಾರು ಸರ್ ಅವರು? ಇಸ್ರೋದಲ್ಲಿ ಕೆಲಸ ಮಾಡಿರತಕ್ಕಂಥ ಸೈಂಟಿಸ್ಟ್. ಓಕೆ, ಇವ್ರಿಗೆ ಇದೊಂದು ಕೊಟ್ಟಿದೆ. ಇದು ನೆನಪಿರ್ಲಿ, ಯಾಕಂತಂದ್ರೆ ಇದು ಭಾರತ ಅವರಿಗೆ ಪದೇ ಪದೇ ಸಿಗ್ತಾ ಇರುತ್ತೆ ಇಸ್ರೋ ಕಡೆಯಿಂದ, ಅಂದ್ರೆ ಫ್ರಾನ್ಸ್ ಇಂದ. ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ನವೆಂಬರ್ 2023 ಬಿಡುಗಡೆಯಾದ ವಿಶ್ವ ಏಡ್ಸ್ ದಿನದ ವರದಿ 2023ಕ್ಕೆ ಸಂಬಂಧಿಸಿ ಈ ಕೆಳಗಿನ ಯಾವುದು ಸರಿಯಾಗಿದೆ? ನೋಡಿ, ಇಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನಿಮಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಎಕ್ಸಾಮ್ ಹೆಂಗ್ ಕೇಳ್ತಾನೆ ಅಂದ್ರೆ, ನಾನು ಡೀಟೇಲ್ ಆಗಿ ಕೊಡೋದು ಎಲ್ಲ ಕವರ್ ಆಗ್ಲಿ ಅಂತ ಕ್ವಶನ್ಸ್ ಗಳನ್ನ. ವಿಚ್ ವರ್ಲ್ಡ್ ಏಡ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅದು ಗೊತ್ತಿರಬೇಕು. 1st ಡಿಸೆಂಬರ್ ಎವ್ರಿ ಇಯರ್. ಅಂಡ್ ಈ ವರ್ಷದ ಒಂದು ಟೈಟಲ್ ಏನು ಅಥವಾ ಥೀಮ್ ಏನು ಅಂತ ಕೇಳಬಹುದು. ಲೆಟ್ ಕಮ್ಯುನಿಟೀಸ್ ಲೀಡ್, ಅಂದ್ರೆ ಸಮುದಾಯಗಳನ್ನು ಮುಂದುವರಿಸೋಣ. ಥೀಮು ಅಥವಾ ಟೈಟಲ್ ಆಫ್ ದಿಸ್ ರಿಪೋರ್ಟ್. ಈ ಒಂದು ವರ್ಲ್ಡ್ ಏಡ್ಸ್ ಡೇ ದಿನ ರಿಪೋರ್ಟ್ ನ ಬಿಡುಗಡೆ ಮಾಡ್ತಾರೆ. ಯಾರು ಸರ್? ಯುನೈಟೆಡ್ ನೇಷನ್ ಪ್ರೋಗ್ರಾಮ್ ಮತ್ತೆ ಹ್ಯೂಮನ್ ಡಿಫಿಷಿಯನ್ಸಿ ವೈರಸ್ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್, UNAIDS ಅಂತಕ್ಕಂಥ ಸಂಸ್ಥೆ ಇದನ್ನ ಬಿಡುಗಡೆ ಮಾಡುತ್ತೆ. ಇದು ಹೇಳೋ ಪ್ರಕಾರ ಈ ರಿಪೋರ್ಟ್ ಅಲ್ಲಿ ಯಾರು ಈ ಸಮುದಾಯಗಳು, ಅಂದ್ರೆ ಏಡ್ಸ್ ಇಂದ ಬಳಲುತ್ತಿರ್ತಕ್ಕಂಥ HIV ಇಂದ ಬಳಲುತ್ತಿರ್ತಕ್ಕಂಥ ಸಮುದಾಯಗಳಿದೆ, ಅವರಿಗೆ ಸಂಪೂರ್ಣ ಬೆಂಬಲ, ಅಂದ್ರೆ ಅವರು ಮುಂದೊಳದು ತಗೋಬೇಕು. ಮತ್ತೆ ಸರ್ಕಾರ ಡೈರೆಕ್ಟ್ ಸಪೋರ್ಟ್ ಇರಬೇಕು ಅವ್ರಿಗೆ. ಕಮ್ಯುನಿಟೀಸ್ ಗೆಟ್ ಫುಲ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್ ಅಂಡ್ ಡೋನರ್ಸ್. ಓಕೆ, ಯಾರ್ಯಾರು ಬೆಂಬಲ ಕೊಡಬೇಕು? ಸಮುದಾಯ ದಾನಿಗಳು ಅವರು ಡೈರೆಕ್ಟ್ ಆಗಿ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಈ ಒಂದು ಇದನ್ನ ಅವೇರ್ನೆಸ್ ಮೂಡಿಸಬಹುದು, ತಡಿಬಹುದು ಆಗದಿರಂಗೆ ಅಂತಕ್ಕಂಥದ್ದು. ಈ ವರದಿಯನ್ನು ಲಂಡನ್, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ನಾಗರಿಕ ಸಮಾಜ ಸಂಸ್ಥೆಯಾದ ಸ್ಟಾಪ್ ಏಡ್ಸ್ ಆಯೋಜಿಸಿದ ವಿಶ್ವ ಏಡ್ಸ್ ದಿನದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಸೊ ಯಾವ ಆಪ್ಷನ್ಸ್ ಕರೆಕ್ಟ್? ಸೊ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಇಲ್ಲಿ ಆಲ್ ABC ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಏನ್ ಕೇಳ್ತಾನೆ, ಈ ಏಡ್ಸ್ ರಿಪೋರ್ಟ್ ನ ಟೈಟಲ್ ಅಥವಾ ಥೀಮ್ ಏನು ಈ ವರ್ಷದ್ದು ಅಂತ ಕೇಳಬಹುದು. ಲೆಟ್ ಕಮ್ಯುನಿಟೀಸ್ ಲೀಡ್ ಅಂತ ವಿಷಯ. ಓಕೆ, ಮತ್ತೆ ಇದನ್ನ ಯಾರು ಬಿಡುಗಡೆ ಮಾಡಿದ್ರು, ಮತ್ತೆ ಇದರ ಕಾರ್ಯಕ್ರಮ ಈ ವರ್ಷ ಎಲ್ಲಿ ನಡೀತು? ಯುನೈಟೆಡ್ ಕಿಂಗ್ಡಮ್. ಓಕೆ, ಮತ್ತೆ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ 1st ಡಿಸೆಂಬರ್ 2023 ದಿನ ವರ್ಲ್ಡ್ ಏಡ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಇಂಥದ್ನ ಕೇಳ್ತಾನೆ. ಓಕೆ, ಗೊತ್ತಾಯ್ತಲ್ಲ ಏನೇನು ಅಂತ. ಸೊ ಇಷ್ಟು ಪಾಯಿಂಟ್ಸ್ ಗಳು ನೆನ್ಪಿಟ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್, ಈ ಕೆಳಗಿನ ಯಾವ ವ್ಯಕ್ತಿಗಳು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೆ ಸೇರ್ಪಡೆಗೊಂಡ ಮೊದಲನೇ ಭಾರತೀಯರಾಗಿದ್ದಾರೆ? ನೋಡಿ, ಹಾಲ್ ಆಫ್ ಫೇಮ್ ಕ್ರಿಕೆಟ್ ಅಲ್ಲಿ ನೋಡಿರ್ತೀನಿ ನೀವು. ಕ್ರಿಕೆಟ್ ಅಲ್ಲಿ ಹಾಲ್ ಆಫ್ ಫೇಮ್ ಅಂತ ಬರ್ತಾ ಇರತ್ತೆ ಅಲ್ವಾ? ಸಚಿನ್ ತೆಂಡೂಲ್ಕರ್ ಆದ್ರು, ರಾಹುಲ್ ದ್ರಾವಿಡ್, ಗಂಗೂಲಿ, ಈ ತರ ಎಲ್ಲ. ಸೊ ಅದೇ ರೀತಿ ಹಾಲ್ ಆಫ್ ಫೇಮ್ ಅಂತಕ್ಕಂಥ ಒಂದು ಗೋಡೆ, ಅದೊಂದು ಇದಕ್ಕೆ ಭಾರತೀಯ ಟೆನ್ನಿಸ್ ಆಟಗಾರರು ಕೂಡ ಸೇರಾಗಿದ್ದಾರೆ. ಯಾರು ಅಂದ್ರೆ ಲಿಯಾಂಡರ್ ಪೇಸ್ ಅಂಡ್ ವಿಜಯ್ ಅಮೃತರಾಜ್. 2 and 3 ಆಪ್ಷನ್ 2 ಕರೆಕ್ಟ್. ಓಕೆ, ಇದು ಗೊತ್ತಿರಲಿ. ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಬೇಕಾಗಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಇದರಲ್ಲಿ ಆಳವಾಗಿ ಹೋಗಿ ತಿಳ್ಕೊಳ್ತಕ್ಕಂಥದ್ದು ಏನಿಲ್ಲ. ಹೋಗೋಣ ಮುಂದೆ ಬನ್ನಿ. ಡಿಸೆಂಬರ್ 2023 ಬಿಡುಗಡೆಯಾದ ಮರ್ಸಸ್ ಕ್ವಾಲಿಟಿ ಆಫ್ ಲಿವಿಂಗ್ ಸಿಟಿ ಶ್ರೇಯಾಂಕ 2023 ಪ್ರಕಾರ ಡ್ಯಾಶ್ ನಗರ 6ನೇ ಬಾರಿಗೆ ಭಾರತೀಯ ನಗರದಲ್ಲಿ 150ನೇ ಮತ್ತು ಅಗ್ರಸ್ಥಾನದಲ್ಲಿ. ಅಂದ್ರೆ ಕ್ವಾಲಿಟಿ ಆಫ್ ಲಿವಿಂಗ್, ಆ ಸಿಟಿಲಿ ಎಷ್ಟು ಒಂದು ಕ್ವಾಲಿಟಿ ಇದೆ ಅಂತ. ಓಕೆ, ಅಂದ್ರೆ ಲಿವಿಂಗ್ ಅಂತಂದ್ರೆ ಜೀವನದ ಒಂದು ಜೀವಿಸಕ್ಕಿರ್ತಕ್ಕಂಥ ಒಂದು ಸೌಲಭ್ಯಗಳು ಹೆಂಗಿದೆ, ಅದರ ಕ್ವಾಲಿಟಿನೆಸ್ ಹೆಂಗಿದೆ. ಈ ಭಾರತದ ಸಿಟಿ ಅಂದ್ರೆ ಪ್ರಪಂಚದಾದ್ಯಂತ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಭಾರತದ ಈ ಸಿಟಿ ಕಂಟಿನ್ಯೂಸ್ ಅಗ್ರಸ್ಥಾನ, ಅಂದ್ರೆ ಫಸ್ಟ್ ರ್ಯಾಂಕ್ ಅಲ್ಲ, 153ನೇ ರ್ಯಾಂಕು ಭಾರತದಲ್ಲಿ ಅಗ್ರಸ್ಥಾನ. ಯಾವ ಸಿಟಿ ಅದು? ಹೈದರಾಬಾದ್, ತೆಲಂಗಾಣ. ಓಕೆ, ಹೈದರಾಬಾದ್ಲು ಕರ್ನಾಟಕ ಇತ್ತು ತುಂಬಾ ವರ್ಷಗಳಿಂದ, ಬೆಂಗಳೂರು
ಈಗ ಹೈದರಾಬಾದ್ ತೆಲಂಗಾಣ ಫಸ್ಟ್, ಕರ್ನಾಟಕ ನಮ್ಗೆ ಸೆಕೆಂಡ್ ಬರುತ್ತೆ. ಹೈದರಾಬಾದ್ ತೆಲಂಗಾಣ 153ನೇ ಸ್ಥಾನ ಪ್ರಪಂಚದಲ್ಲಿ ತಗೊಂಡ್ರೆ. ಪೂನಾ ಮಹಾರಾಷ್ಟ್ರ ಇದೆಯಲ್ಲ ಅದು 154ನೇ ಸ್ಥಾನ. ಹಾಗೆ ಬೆಂಗಳೂರು ಕರ್ನಾಟಕ 156ನೇ ಸ್ಥಾನಕ್ಕೆ ಇದೆ. ಅರ್ಥ ಆಗ್ತಿಲ್ಲ? ಫಸ್ಟ್ ಯಾವುದು? ವಿಯೆನ್ನಾ ಆಸ್ಟ್ರಿಯಾ ಈ ಲಿಸ್ಟ್ ಅಲ್ಲಿ ಲಾಸ್ಟ್ 11 ವರ್ಷದಿಂದ ಕಂಟಿನ್ಯೂಸ್ ಆಗಿ ಫಸ್ಟ್ ಪೊಸಿಷನ್ ತಗೊಂಡಿದೆ. ಮರ್ಸಿಡಸ್ ಕ್ವಾಲಿಟಿ ಆಫ್ ಲಿವಿಂಗ್ ಸಿಟಿ ರ್ಯಾಂಕಿಂಗ್ ಇದನ್ನ ಬಿಡುಗಡೆ ಮಾಡ್ತಕ್ಕಂತ ಒಂದು ಸಂಸ್ಥೆ. ಓಕೆ ಫೈನ್, ನೆಕ್ಸ್ಟ್ ಹೋಗೋಣ. ಎಸ್, ಯಾವ ಬ್ಯಾಂಕ್ ಇತ್ತೀಚೆಗೆ ಮಹಿಳೆಯರಿಗಾಗಿ ನಾರಿ ಶಕ್ತಿ ಉಳಿತಾಯ ಖಾತೆ ಎಂಬ ವಿಶೇಷ ಉಳಿತಾಯ ಬ್ಯಾಂಕ್ ಅನ್ನು ಖಾತೆಯನ್ನು ಪ್ರಾರಂಭಿಸಿದೆ? ನೋಡಿ, ಇವೆಲ್ಲ ಬ್ಯಾಂಕಿಂಗ್ ತುಂಬಾ ಕೇಳಕ್ ಹೋಗಲ್ಲ ನಮ್ಮ KPS ಅಲ್ಲಿ. ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಮಹಿಳೆಯರ ಬಗ್ಗೆ ಯಾವ್ದಾರ ಈ ತರ ಒಳ್ಳೊಳ್ಳೆ ಇದಾದಾಗ ಅಂತದ್ ಕೇಳ್ತಾನೆ. ನಾರಿ ಶಕ್ತಿ ಉಳಿತಾಯ ಖಾತೆ, ನಾರಿ ಶಕ್ತಿ ಸೇವಿಂಗ್ಸ್ ಅಕೌಂಟ್ಸ್ ಮಹಿಳೆಯರಿಗೋಸ್ಕರ ಯಾವುದು? ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ 3. ಏನಿದು ಅಂದ್ರೆ ಮಹಿಳೆಯರಿಗೆ ಎಲ್ಲಾ ಬ್ಯಾಂಕ್ಗಳು ಕೊಡ್ತಾರೆ, ಇದೇನ್ ಸ್ಪೆಷಲ್ ಆಗಿ ನಾರಿ ಶಕ್ತಿ ಅಂತ ಹೆಸರಿಟ್ಟ ತಕ್ಷಣ ಅವ್ರಿಗೆ SBI ಅಕೌಂಟ್ ಓಪನ್ ಮಾಡಿದ ತಕ್ಷಣ ಹಂಗಲ್ಲ. ಇದರಲ್ಲಿ 18 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಯಾರಿಗಿರ್ತಾರೆ ಅಂದ್ರೆ, ಯಾರು ದುಡಿತಾ ಇರ್ತಾರೆ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನೋ ಒಂದು ಆಗಿರ್ಬೋದು, ಯಾವ್ದೇ ಕೆಲಸ ಆಗಿರ್ಬೋದು, ಇಲ್ಲಿ ಬೆನಿಫಿಟ್ಸ್ ಇದೆ ಸರ್. ಸುಮ್ನೆ ನಾರಿ ಶಕ್ತಿ ಸೇವಿಂಗ್ ಅಕೌಂಟ್ಸ್ ಅಂತ ಕೊಡ್ಲಿಲ್ಲ. ಅಲ್ಲಿ ಬೆನಿಫಿಟ್ಸ್ ಏನು ಅಂತಂದ್ರೆ, ಅವ್ರಿಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಆ ಒಂದು ಅಕೌಂಟ್ ಓಪನ್ ಮಾಡಿದ್ರೆ. ಓಕೆ, ಬೆನಿಫಿಟ್ಸ್ ಆಫ್ ಏನಿದೆ ಅಂತ ನೋಡೋದಾದ್ರೆ, ಇಟ್ ಆಫರ್ಸ್ ಅಡ್ವಾನ್ಸ್ ಬೆನಿಫಿಟ್ಸ್ ಅಂಡ್ ಫೀಚರ್ಸ್ ಇನ್ಕ್ಲೂಡಿಂಗ್ ಹೆಲ್ತ್ ಇನ್ಶೂರೆನ್ಸ್, ವೆಲ್ನೆಸ್ ಪ್ರಾಡಕ್ಟ್ಸ್, ಕಾಂಪ್ಲಿಮೆಂಟರಿ ಫೆಸಿಲಿಟೀಸ್ ಫಾರ್ ಪ್ಲಾಟಿನಮ್ SB ಹೋಲ್ಡರ್ಸ್, ಡಿಸ್ಕೌಂಟ್ಸ್ ಫಾರ್ ಲೋಕಲ್ ಫೆಸಿಲಿಟಿ ಗೋಲ್ಡ್ ಅಂಡ್ ಡೈಮಂಡ್. Okay, also offer free issuance of credit cards, lower usage limit of 5 lakhs point of sales. ನೋಡಿ, ಬೇರೆ ಈ ಖಾತೆ ಹೊಂದಿರೋರಿಗೆ ತುಂಬಾ ರೀತಿಯಾದ ಕಮ್ಮಿ ಒಂದು ಇದರಲ್ಲಿ ಬೇರೆ ಬೇರೆ ಫೆಸಿಲಿಟೀಸ್ ಗಳಿದೆ ಮಹಿಳೆಯರಿಗೋಸ್ಕರ. ಓಕೆ, ನಾರಿ ಶಕ್ತಿ ಉಳಿತಾಯ ಖಾತೆ. ನೆಕ್ಸ್ಟ್ ಬರ್ತೀನಿ. ಭಾರತ ಮತ್ತು ವಿಯೆಟ್ನಾಂ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮದ ಡ್ಯಾಶ್ ಆವೃತ್ತಿ ವಿನ್ ಬ್ಯಾಕ್ಸ್ 2023 ಡಿಸೆಂಬರ್ 2023ರಲ್ಲಿ ವಿಯೆಟ್ನಾಂನ ಹನೋಯಲ್ಲಿ ಪ್ರಾರಂಭಿಸಲಾಯಿತು. ಇದನ್ನ ಯಾಕೆ ಡೀಟೇಲ್ ಆಗಿ ಕೊಟ್ಟೆ? ಎಕ್ಸಾಮ್ ಅಲ್ಲಿ ಈಗ ವಿನ್ ಬ್ಯಾಕ್ಸ್ ಯಾವ ಭಾರತ ಮತ್ತು ಯಾರ ವಿಯೆಟ್ನಾಂ ನಾ ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಕೇಳಲ್ಲ ಇವಾಗ, ಆವೃತ್ತಿಗಳು ಕೇಳ್ತಾನೆ. ಇವಾಗ ಕ್ವಶನ್ ಹೆಂಗ್ ಕೇಳ್ತಾ, ಅದು ಎಷ್ಟನೇ ಆವೃತ್ತಿ, ಎಷ್ಟನೇ ಎಡಿಷನ್, ಎಲ್ಲಿ ನಡೀತು, ಇದು 4ನೇ ಎಡಿಷನ್, ಎಲ್ಲಿ ನಡೀತು? ವಿಯೆಟ್ನಾಂ ಅಲ್ಲಿ ನಡೀತು ಈ ಸಲ. ಓಕೆ, ಸೊ ಗೊತ್ತಿರ್ಲಿ ಅದು. ಇಷ್ಟು ತಿಳ್ಕೊಂಡ್ರೆ ಸಾಕು ಇದ್ರ ಬಗ್ಗೆ. ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ಕಮ್ಮಿ ಬರ್ತಾ ಇದೆ ಈ ಸಲ ಕ್ವಶನ್ಸ್, ಬಟ್ ಬಂದ್ರು ಕೂಡ ಇವಾಗ ಡೈರೆಕ್ಟ್ ಆಗಿ ಈ ತರ ಕೇಳಲ್ಲ. ಒಂದಿವ್ಸ ಬರೀರಿ ಕೇಳ್ತಾನೆ, ಅಥವಾ ಇದು ಎಷ್ಟನೇ ಎಡಿಷನ್ ಅಂತ ಕೇಳ್ತಾನೆ, ಎಲ್ಲಿ ನಡೀತು ಅಂತ ಕೇಳ್ತಾನೆ, ಗೊತ್ತಿರ್ಲಿ ಇದನ್ನ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಡಿಸೆಂಬರ್ 2023ರಲ್ಲಿ ಅರ್ಥಶಾಸ್ತ್ರದಲ್ಲಿ 1987 ನೊಬೆಲ್ ಪ್ರಶಸ್ತಿನ ಗೆದ್ದ ಅಮೆರಿಕ ಅರ್ಥಶಾಸ್ತ್ರನ ಡ್ಯಾಶ್ ನಿಧನರಾದರು. ನೋಡಿ, ಈ ಅರ್ಥಶಾಸ್ತ್ರ ಎಕನಾಮಿ ನಿಮ್ಗೆಲ್ಲ ಈಗ ಬೇರೆ ಬೇರೆ ಎಕ್ಸಾಮ್ಸ್ ಗಳಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕನಾಮಿ ರಿಲೇಟೆಡ್ ಅಲ್ಲಿ ಈ ತರ ಕ್ವಶನ್ಸ್ ಬರುತ್ತೆ. ಹೆಂಗ್ ಕೇಳಬಹುದು ಇದನ್ನ? ಕರೆಂಟ್ ಅಫೇರ್ ಅಲ್ಲಿ ಇದೆ. ಈಗ ಅವ್ರ ಹೆಸರು ಯಾರು ಅಂತ ಇಲ್ಲಿ ಕೇಳಿದೀನಿ ನಾನು. ಇದನ್ನೇ ಕೇಳಬೇಕವನಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಪಡೆದ ಅಮೆರಿಕನ್ ಅರ್ಥಶಾಸ್ತ್ರಜ್ಞ ರಾಬರ್ಟ್ ಮೆಲ್ಟನ್ ಸೋಲೋ, ಅವ್ರ ಹೆಸರೇನು ರಾಬರ್ಟ್ ಮೆಲ್ಟನ್ ಸೋಲೋ, ನಿಧನರಾದರು. ಇವರಿಗೆ ಯಾವ ಒಂದು ರಿಸರ್ಚ್ ಮೇಲೆ ನೊಬೆಲ್ ಪ್ರಶಸ್ತಿ ಸಿಕ್ತು ಕೇಳಬಹುದು? ಯಾವ್ದದು? ಅಥವಾ ಅವನೇ ಕೊಟ್ಬಿಡ್ಬೋದು ಆ ರಿಸರ್ಚ್ ಹೆಸರು. ಅಂದ್ರೆ ಯಾವ ಒಂದು ಥಿಯರಿ ಮೇಲೆ, ಥಿಯರಿ ಆಫ್ ಎಕನಾಮಿಕ್ ಗ್ರೋತ್ ಅಂತಕ್ಕಂತ ಒಂದು ಕಾಂಟ್ರಿಬ್ಯೂಷನ್ ಇದ್ರ ಮೇಲೆ ಅವ್ರದ್ದು ಹೆಚ್ಚಾಗಿತ್ತು, ಹಾಗಾಗಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು 1987. 99 ವರ್ಷ ಇತ್ತೀಚೆಗೆ ಅವರು ನಿಧನ ಆಗ್ತಾರೆ. ಓಕೆ, ಸೊ ಇಂಥದ್ದು ಕ್ವಶನ್ಸ್ ಗಳು ನಮ್ಗೆ ಎಕನಾಮಿ ಅಡಿಯಲ್ಲಿ ಕೇಳ್ತಾನೆ ಎಕ್ಸಾಮ್. ಓಕೆ, ಅರ್ಥ ಆಗ್ತಿದೆಯಲ್ಲ? ರಾಬರ್ಟ್ ಮೆಲ್ಟನ್ ಸೋಲೋ. ನೆಕ್ಸ್ಟ್, ಡಿಸೆಂಬರ್ 2023ರಲ್ಲಿ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಜೀವ, ಆರೋಗ್ಯ ಮತ್ತು ಆಸ್ತಿಯ ವಿರುದ್ಧದ ಅಪಾಯಗಳನ್ನು ಒಳಗೊಂಡಿರುವ ತನ್ನ ರೀತಿಯ ಮೊದಲ ಕೈಗೆಟುಕುವ ವಿಮಾ ಉತ್ಪನ್ನ ಪ್ರಾರಂಭಿಸಲು ಸಿದ್ಧವಾಗಿದೆ. ಅವುಗಳೆಂದರೆ ಡ್ಯಾಶ್ 2024ರ ಮೊದಲ ತ್ರೈಮಾಸಿಕದಲ್ಲಿ. ಅದ ಹೆಸರೇನು ಅಂತ ಕೇಳಿದ್ದಾನೆ ನೋಡಿ ಡೀಟೇಲ್ ಆಗಿ. ಅಂದ್ರೆ ಈ ಒಂದು ವಿಮಾ ನಮ್ಮ IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಏಜೆನ್ಸಿ ಏನಿದೆ, ಇದು IRDA ಒಂದು ಇನ್ಶೂರೆನ್ಸ್ ತರ್ತಾ ಇದೆ. ಅಂದ್ರೆ ಎಲ್ಲ ಇರುತ್ತೆ ಅದ್ರಲ್ಲಿ. ನೀವೀಗ LIC ಲೈಫ್ ಇನ್ಶೂರೆನ್ಸ್ ಹೋಗ್ಬೇಕು, ಹೆಲ್ತ್ ಇನ್ಶೂರೆನ್ಸ್ ಬೇರೆ ಕಡೆ ಹೋಗ್ಬೇಕು, ಮತ್ತೊಂದಕ್ಕೂ ಆಸ್ತಿ ಪ್ರಾಪರ್ಟಿ ಪ್ರೊಟೆಕ್ಷನ್, ಈಗ ಯಾರು ಪ್ರಾಪರ್ಟಿ ಮಾಡಿರ್ತಾರೆ, ಸೋನ್ ತಗೊಂಡಿರೋ ಸೋದ್ರೆ ಅವ್ರಿಗೆ ಲೋನ್ ಕಟ್ಟೋದೇನೋ, ಅದೆಲ್ಲ ಪ್ರಾಪರ್ಟಿ ಇನ್ಶೂರೆನ್ಸ್ ಕೂಡ ಇರಬೇಕಾಗತ್ತೆ. ಸೊ ಇವೆಲ್ಲ ಒಂದೇ ಇನ್ಶೂರೆನ್ಸ್ ಸಿಗುತ್ತೆ, ಜೀವ, ಆರೋಗ್ಯ ಮತ್ತು ಆಸ್ತಿ. ಅದನ್ನ ಭೀಮಾ ವಿಸ್ತಾರ ಅಂತ ಕರಿತೀವಿ, ಭೀಮಾ ವಿಸ್ತಾರ. ಓಕೆ, ಈಗ ನೆಕ್ಸ್ಟ್ ಇದನ್ನ IRDA ಘೋಷಣೆ ಮಾಡಿದೆ ಅಂದ ತಕ್ಷಣ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಇದನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಯಾವ್ಯಾವ ಇನ್ಶೂರೆನ್ಸ್ ಕಂಪನಿಗಳಿವೆ ಅದನ್ನ
ಈ ಬೇರೆ ಬೇರೆ ಹೆಸರಲ್ಲೂ ಬೇಕಾದ್ರೆ ಕೊಡಬಹುದು, ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ, ಅಥವಾ ಅದೇ ಹೆಸರಲ್ಲೂ ಕೊಡಬಹುದು. ನೀವು ತಗೋಬೇಕು ಅಂದ್ರೆ ಕೇಳ್ಕೊಂಡು ತಗೊಳ್ಳಿ ಈ ಹೊಸ ಒಂದು ಇನ್ಶೂರೆನ್ಸ್, ಯಾಕಂದ್ರೆ ಎಲ್ಲ ಒಂದು ಇದ್ರಲ್ಲೇ ಕವರ್ ಆಗ್ತದೆ. ನೆಕ್ಸ್ಟ್ ಬರ್ತೇನೆ. ಡಿಸೆಂಬರ್ 2023ರಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಕೇಂದ್ರ ಸಚಿವ ನಿತಿನ್ ಜಯರಾಮ್ ಗಡ್ಕರಿ ಅವರು ಭಾರತ ಸರ್ಕಾರವು ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಡ್ಯಾಶ್ ಮೂಲಕ ಪರಿಚಯಿಸಲು ಯೋಜಿಸಿದೆ ಎಂದು ಘೋಷಿಸಿದರು. ನೋಡಿ ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಕ್ವಶನ್ಸ್, ಎಲ್ಲ ನಿಮ್ಗೆ ಈ ಕ್ವಶನ್ಸ್ ಅಲ್ಲಿ ಆನ್ಸರ್ ಇದ್ಬಿಡುತ್ತೆ. ಅಂದ್ರೆ ಟೋಲ್ ಕಲೆಕ್ಷನ್ GPS ಆಧಾರಿತ ಮಾಡ್ಬೇಕು ಅನ್ಕೋತಾ ಇದೀವಿ. ಯಾಕೆ? ವೈ? ಟೋಲ್ ಗಳನ್ನ ಬೂತ್ ಗಳನ್ನ ತೆಗ್ದಾಕ್ಬಿಡ್ಬೋದು. ನೀವೆಷ್ಟು ಒಂದು ಹೈವೇಲಿ ಹೋಗಿದ್ದೀರಾ, ಕಾರು ಅಥವಾ ವೆಹಿಕಲ್, ಈಗ 2019 ನಂತರ ಎಲ್ಲಾ ವೆಹಿಕಲ್ ಗಳಲ್ಲಿ, ಎಸ್ಪೆಷಲ್ ಕಾರ್ಗಳು, ಈ ತರ ವೆಹಿಕಲ್ ಇನ್ ಬಿಲ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆಯಂತೆ ಸ್ನೇಹಿತರೆ. 2019 ಮ್ಯಾನುಫ್ಯಾಕ್ಚರಿಂಗ್ ಆದ ನಂತರ ಬಂದಿರತಕ್ಕಂಥ ವೆಹಿಕಲ್ ಅಲ್ಲಿ GPS ಮುಖಾಂತರ ನಾವು ನೋಡ್ಕೋಬಹುದು. ಓಕೆ, ಬಟ್ ಲೂಪ್ ಹೋಲ್ ಗಳಿವೆ ಇದ್ರಲ್ಲೂ ಕೂಡ. ಏನ್ ಲೂಪ್ ಹೋಲ್ಗಳು ಅಂದ್ರೆ ಅಕೌಂಟ್, ಈಗ GPS ಅಂದ ತಕ್ಷಣ ಇಲ್ಲಿ ಟೋಲ್ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ನಿಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇರಬೇಕು. ಫಾಸ್ಟ್ ಟ್ಯಾಗ್ ಯಾವ್ದ್ ಜೊತೆ ಅಕೌಂಟ್ ಇರುತ್ತೆ, ನೀವು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಿಲ್ಲ ಅಂದ್ರೂ ನಿಮ್ಮ SBI ಅಕೌಂಟ್ ಯಾವ್ದ್ ಜೊತೆ ನೀವು ಇದಾಗಿರುತ್ತೆ, ಅಲ್ಲಿಂದ ದುಡ್ಡು ಕಟ್ ಆಗ್ಬೋದು. ಬಟ್ ಜಾಸ್ತಿ ಆಗಲ್ಲ. ನೀವು ಎಷ್ಟು ಕಿಲೋಮೀಟರ್ ಹೋಗಿರ್ತೀರಾ, ಎಷ್ಟು GPS ಮುಖಾಂತರ ಕಂಡಿಡ್ತಕ್ಕಂಥದ್ದು. ಇದರಿಂದ ಬೇರೆ ಬೇರೆ ರೀತಿಯಾದ ಇದನ್ನ ತಪ್ಪಿಸ್ಬೋದು ಅಂತ ಇದನ್ನ 2000 ಮಾರ್ಚ್ 24 ನಂತರ ಸ್ಟೆಪ್ ಬೈ ಸ್ಟೆಪ್ ಚಾಲು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಚಾಲು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಸೊ ಒಂದ್ಸ ಗೊತ್ತಿರ್ಲಿ, ಇದು ಕೇಳಬಹುದು. ಈಗ ಈ ಕ್ವಶನ್ ಹಿಂಗೆ ಕೇಳಬೇಕು ಅಂತೇನಿಲ್ಲ, ನಾನು ಹೇಳ್ತೀನಿ ನೋಡಿ. ಇತ್ತೀಚೆಗೆ ಹೊಸ ರೀತಿಯ ಟೋಲ್ ಕಲೆಕ್ಷನ್ ಸಿಸ್ಟಮ್ ನ ಕೇಂದ್ರ ರಸ್ತೆ ಸಾರಿಗೆ ಸಚಿವರು ಘೋಷಿಸಿದ್ರು. ಮಾರ್ಚ್ 24 ನಂತರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಯಾವ ಆಧಾರಿತ ಟೋಲ್ ಸಿಸ್ಟಮ್ ಅಂತ ಕೇಳ್ಬೋದು. ನಿಮ್ಗೆ ಏನ್ ಕೊಡಬಹುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ, GPS ಆಧಾರಿತ, ಅರ್ಥ ಆಗ್ತಿದ್ಯಲ್ಲ? ಕ್ಯಾಶ್ಲೆಸ್ ಆಧಾರಿತ, GPS ಆಧಾರಿತ, ಅರ್ಥ ಆಗ್ತಿದ್ಯಲ್ಲ? ಹಿಂಗ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ. ಡಿಸೆಂಬರ್ 2023ರಲ್ಲಿ ಡ್ಯಾಶ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲನ ಮಹಿಳಾ ಮಹಾನಿರ್ದೇಶಕರಾಗಿ ನೇಮಕಗೊಂಡರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ತರ ಫಸ್ಟ್ ವುಮೆನ್ ಯಾವ್ದಕ್ಕಾದ್ರೂ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಗಳಿಗೆ ಆಯ್ಕೆ ಆದ್ರೆ, ಡೈರೆಕ್ಟರ್ ಆಗಿ, ಹೆಡ್ ಆಗಿ, CO ಆಗಿ ಆದ್ರೆ ಅಂತದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದು ಯಾವ್ದಕ್ಕೆ? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ. ಯಾರು ಫಸ್ಟ್ ಟೈಮ್ ಮಹಿಳಾ ಅಧ್ಯಕ್ಷರ ಮಹಾನಿರ್ದೇಶಕರಾಗಿದ್ದು, DG ಆಗಿದ್ದು ನೀನಾ ಸಿಂಗ್. ಸಾಕು, ಇಲ್ಲಿ ಇನ್ನೂ ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ. ಅವ್ರ ಮೊದ್ಲೆಲ್ಲಿದ್ರು ಅವೆಲ್ಲ ಬೇಕಾಗಿಲ್ಲ. ಆಮೇಲೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆಯವರು ಅಧಿಕಾರ ಪಡೆದಿದ್ದಾರೆ. ಬಟ್ ಇವರೆಲ್ಲ ವುಮೆನ್ ಅಲ್ಲ, ಮೆನ್. ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್, ಬಟ್ ನಾಟ್ ನೆಸೆಸರಿ. ನೀನಾ ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳಿಸ್ತೀನಿ. ಮೊನ್ನೆ ಈಗ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ಈ ತರದೆಲ್ಲ ಕೇಳಿದೆ. ಯಾವ್ದು ಕೇಳಿದ್ದ? ರೈಲ್ವೆ ಬೋರ್ಡ್ಗೆ ಫಸ್ಟ್ ಮಹಿಳಾ ಇದಾಗಿ ಆಯ್ಕೆ ಆಗಿದ್ರು, ಡೈರೆಕ್ಟರ್ ಆಗಿ. ಸೊ ಅದನ್ನಂತದ್ ಕೇಳಿದ್ದ. ಸೊ ಹಂಗೆ ಈ ತರದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಅಪಾಯಿಂಟ್ಮೆಂಟ್ ಗಳು ತುಂಬಾ ಆಗ್ತಾ ಇರ್ತಾರೆ ಆ ಬ್ಯಾಂಕು, ಈ ಒಂದು ಸಂಸ್ಥೆಗಳಿಗೆ ಅಂತ. ಬಟ್ ಅಲ್ಲಿ ಎಂತದ್ದು ಓದ್ಕೋಬೇಕು, ಎಂತದ್ ನೋಡು ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಟೈಮ್ ಯಾರು ಆಗಿದ್ರೆ, ಆ ತರದ್ದು ಮಹಿಳೆಯರಾಗಿದ್ರೆ ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಬನ್ನಿ. ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ಸಾರಿಗೆ ಪಾಸ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ನ್ಯಾಷನಲ್ ಟ್ರಾನ್ಸಿಟ್ ಪಾಸ್ ಸಿಸ್ಟಮ್. ಇದು ಒಂದು ರಾಷ್ಟ್ರೀಯ ಪಾಸ್ ವ್ಯವಸ್ಥೆಯ ಕಲ್ಪನೆಯಾಗಿದೆ. ಒನ್ ನೇಷನ್ ಒನ್ ಪಾಸ್ ತರ, ಒಂದು ರಾಷ್ಟ್ರೀಯ ಒಂದು ಪಾಸ್ ತರ ಕಲ್ಪನೆ ಇದು. ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ಮಾಡಿದ್ದೆ ಅನ್ಕೋತೀನಿ, ಇದು ನೆನಪಿದೆ ನನಗೆ. ಇದನ್ನ ಪರಿಸರ, ಅರಣ್ಯ ಮತ್ತು ಹವಾಮಾನ ಸಚಿವಾಲಯ, ತುಂಬಾ ಜನ ಬಂದರು ಹಡಗು ಜಲಮಾರ್ಗ ಅಂತ ಹಾಕ್ತೀರಾ, ಅಥವಾ ಯಾವ್ದಾರು ಹೆದ್ದಾರಿ ಸಚಿವಾಲಯ ಅಂತಿದ್ರೆ ಅದಕ್ಕೆ ಹಾಕ್ತೀರಾ? ನೋ, ಪರಿಸರ ಅರಣ್ಯ. ಏನಿದು ನ್ಯಾಷನಲ್ ಟ್ರಾನ್ಸಿಟ್ ಪಾಸ್ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ ಅರಣ್ಯ ಉತ್ಪನ್ನಗಳು ಅಂತ ಹೇಳ್ತೀವಿ. ಎಸ್ಪೆಷಲಿ ಬಂಬೂಸ್ ಅಂಡ್ ಫಾರೆಸ್ಟ್ ಪ್ರಾಡಕ್ಟ್. ಒಂದು ಕಡೆಯಿಂದ ರಾಜ್ಯದ ಇನ್ನೊಂದು ಕಡೆ ಎರಡೆರಡು ತರ ಅಲ್ಲಿ ಟೋಲ್ಗಳಿರ್ತವೆ. ಈ ರಾಜ್ಯದ್ದು, ಆ ರಾಜ್ಯದ್ದು, ಇವೆಲ್ಲ ತಲೆ ಕೆಡುತ್ತೆ. ಅರಣ್ಯ ಉತ್ಪನ್ನಗಳು ಅಂದ ತಕ್ಷಣ ಈಗೇನ್ ಏನಾಗುತ್ತೆ, ಇವಾಗೆಲ್ಲ ಫಿಲಂಗಳೆಲ್ಲ ತೋರಿಸ್ಬಿಡ್ತಾರಲ್ಲ, ರಕ್ತ ಚಂದನ, ಆ ಚಂದನ, ಈ ಮರ, ಅದು ಇದು. ಸೊ ವಿತೌಟ್ ಲೈಸೆನ್ಸ್, ಅಲ್ಲಿ ಕಳ್ತಾನ. ಈಗೆಲ್ಲ ಮೊನ್ನೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ನ್ಯೂಸ್ ಅಲ್ಲಿ ಇತ್ತು ಅಲ್ವಾ? ಹಾಸನದಲ್ಲಿ 108 ಮರಗಳನ್ನು ಕಡಿದ್ರು ಅಂತ. ಅದನ್ನ ರಾಜಕೀಯವಾಗಿ ಏನೋ ಮಾತಾಡಕ್ ಹೋದ್ರು, ಏನೋ ಆಯ್ತು. ಬಟ್ ಮರ ಕಡ್ದಿದ್ದಂತೂ ಕಣ್ಣಲ್ಲಿ ಇರ್ಗಿತ್ತಲ್ಲ. ಸೊ ಇಂಥದ್ದೆಲ್ಲ ಆಗ್ಬಾರ್ದಲ್ಲ. ಸೊ ಸಾಗಣೆ ಮಾಡ್ಬೇಕಾದ್ರೆ ಏನು ಎತ್ತ ಗೊತ್ತಾಗ್ಬೇಕಲ್ಲ. ಸೊ ಆನ್ಲೈನ್ ಮುಖಾಂತರ ಒನ್ ನೇಷನ್ ಒನ್ ಪಾಸ್ ಅಂತಕ್ಕಂಥದ್ದು. ಈ ಒಂದು ಬಂಬೂಸ್ ನಿಮ್ಗೆ ಅರಣ್ಯ ಉತ್ಪನ್ನ ಅಲ್ಲ, ಇವಾಗ ನಿಮ್ಗೆ ಗೊತ್ತಿರ್ಬೇಕದು.
ತೆಗ್ದಾಕಿರೋದು 3-4 ವರ್ಷದ ಮೇಲೆ ಆಯ್ತು ಅದು. ಸೊ ಇದನ್ನ ಹೆಚ್ಚು ನಾವು ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ, ಈ ಒಂದು ಕಿರುಕುಳಗಳನ್ನ ತಪ್ಪಿಸ್ಕೊಳ್ಳೋಕೆ ಒಂದು ಪಾಸ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು. ಬಟ್ ಡೀಟೇಲ್ಸ್ ಕೊಡ್ಬೇಕಲ್ಲಿ, ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ಬೇಕು, ಅವಾಗ ನಿಮ್ಗೆ ಸಿಗುತ್ತೆ. ಈಸಿ, ಯು ಕ್ಯಾನ್ ಗೆಟ್ ಈಸಿಲಿ, ಬಟ್ ಯು ಹ್ಯಾವ್ ಟು ಗಿವ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಬರ್ತಕ್ಕಂಥ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇದನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾನೆ. ಈ ಕ್ವಶನ್ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇರ್ಲಿ. ಪ್ರಮುಖವಾಗಿ ಇಲ್ಲಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೀವಿ, ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ. ಓಕೆ, ಇದ್ರ ಮೀಟಿಂಗ್ ಆಗುತ್ತೆ, ಯುನೆಸ್ಕೋದ ಮೀಟಿಂಗ್. ಇಂಟ್ಯಾಂಜಿಬಲ್ ಕಲ್ಚರ್ ಅಂದ್ರೆ ಮುಟ್ಟಕ್ಕಾಗದೇ ಇರೋದು ಅಂತ, ಇಂಟ್ಯಾಂಜಿಬಲ್ ಅಮೂರ್ತ ಅಂದ್ರೆ ಅಂತದ್ ನಾವು ಆಚರಣೆ ಮಾಡ್ತೀವಿ ಅಂತದಕ್ಕೆ ಕೂಡ ಯುನೆಸ್ಕೋ ಇಂದ ರೆಕಗ್ನೈಸೇಷನ್ ಸಿಗುತ್ತೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ತರ ಇದಕ್ಕೂ ಕೂಡ ಸಿಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹಂಪಿ, ಅದು ಮುಟ್ಬಹುದು. ಹಂಪಿಲಿ ಏನೇನೋ ವಸ್ತುಗಳು ಏನೇನಿದೆ, ಕಟ್ಟಡಗಳಿವೆ, ಬಟ್ ಇದು ಮುಟ್ಟಕ್ಕಾಗಲ್ಲ. ಬಟ್ ನಾವು ಅದನ್ನ ಆಚರಣೆ ಮಾಡ್ತೀವಿ, ಅನುಭವಿಸ್ತೀವಿ, ಆ ತರದ್ದು. ಓಕೆ, 18ನೇ ಅಧಿವೇಶನ ಇತ್ತೀಚೆಗೆ ನಡೀತು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟ ಯಾವ ಅಂಶಗಳು ಸರಿಯಾಗಿದೆ ಅಂತ ಇಲ್ಲಿ ಕೇಳಿದ್ರು. ಯುನೆಸ್ಕೋ ಅಂತರ್ ಸರ್ಕಾರಿ ಸಮಿತಿ 18ನೇ ಅಧಿವೇಶನ 5 ರಿಂದ 8 ಡಿಸೆಂಬರ್ ಪರಗ್ವೆ ಅಸುನೀಸಿಯಸ್ ನಲ್ಲಿ ನಡೆಯಿತು. ದಿಸ್ ಇಸ್ ರಾಂಗ್. ಅಧಿವೇಶನದಲ್ಲಿ ಭಾರತದ ಗರ್ಭಾ ನೃತ್ಯ ಒಳಗೊಂಡಂತೆ 55 ಹೊಸ ಸಾಂಸ್ಕೃತಿಕ ಅಭ್ಯಾಸಗಳನ್ನು ಅಮೂರ್ತ ಸಂಸ್ಕೃತ ಪರಂಪರೆಗೆ ಪಟ್ಟಿಗೆ ಕೆತ್ತಲಾಗಿದೆ. ಅಂದ್ರೆ ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ಗೆ ಭಾರತದ ಗರ್ಬಾ ಡ್ಯಾನ್ಸ್ ಎಲ್ಲಿ ಬರುತ್ತೆ? ಗುಜರಾತ್ ಗರ್ಬಾ ಡ್ಯಾನ್ಸ್, ಅದನ್ನ ಇಂಟ್ಯಾಂಜಿಬಲ್ ಯುನೆಸ್ಕೋ ಹೆರಿಟೇಜ್ ಆಗಿ ಘೋಷಣೆ ಮಾಡಿದ್ದಾರೆ. ಎಸ್, ದಿಸ್ ಇಸ್ ರೈಟ್. ಇದು ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಮಾಡಿದ್ರೆ ನಮ್ಗೆ ಅದು ಬೇಕಲ್ಲ, ನಮ್ ಭಾರತದ ಮಾತ್ರ ಬೇಕಾಗಿಲ್ಲ. ಓಕೆ, ಈ ಪಟ್ಟಿಗೆ ಸೇರಿಸಲು ಭಾರತದಿಂದ 15 ICH ಅಂಶವಾಗಿದೆ. ಅಂದ್ರೆ ಗರ್ಬಾ ಬಿಕಮ್ಸ್ 15th ಎಲಿಮೆಂಟ್ ಫ್ರಮ್ ಇಂಡಿಯಾ ಟು ಜಾಯಿನ್ ದ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್. ಅಂದ್ರೆ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಏನ್ ಕರ್ತೀವಿ, ಇದು 15ನೇದು ಗರ್ಬಾ ಡ್ಯಾನ್ಸ್ ಈ ಲಿಸ್ಟ್ ಅಲ್ಲಿ. ಸೊ A, B and C is the right answer. Yes, B and C is the right answer. A is wrong. ಯಾಕೆ A is wrong? ಇದು ನಡೆದಿದ್ದೆಲ್ಲಿ ಅಂತಂದ್ರೆ ರಿಪಬ್ಲಿಕ್ ಆಫ್ ಬೋಟ್ಸ್ವಾನಾದಲ್ಲಿ ನಡೀತೀವಿ ಮೀಟಿಂಗ್. ಇವೆಲ್ಲ ಕೇಳಕ್ ಹೋಗಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದೀನಿ. ಯಾಕಂದ್ರೆ ಒಂದ್ಸಲ ಕೇಳ್ಬಿಡ್ತಾನೆ. ನಿಮಗೆ ಡಿಫಿಕಲ್ಟಿ ಮಾಡ್ಬೇಕು ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ಅಂದ್ರೆ ಇಂಥದ್ದು. ಈಗ ನಾವು ಬೇಡ ಅಂತ ಬಿಟ್ಟಿರ್ತಕ್ಕಂಥದ್ದೇ ಕೇಳಿದಾನೆ ಎಷ್ಟೊಂದ್ಸಲ, ಕೇಳಲ್ಲ ಅಂತ. ಓಕೆ, ಸೊ ಇದು ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ನಾನು ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. ಡಿಸೆಂಬರ್ 2023ರಲ್ಲಿ ದೆಹಲಿಯಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಮೊದಲನೇ ಆವೃತ್ತಿ. ಈಗ ಖೇಲೋ ಇಂಡಿಯಾ ನಿಮ್ಗೆ ಯೂನಿವರ್ಸಿಟಿ ಗೇಮ್ ಇದೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಇದೆ, ಮತ್ತೆ ಖೇಲೋ ಇಂಡಿಯಾ ಯೂತ್ ಗೇಮ್ ಇದೆ. ಈಗ ಅದ್ರ ಜೊತೆಗೆ ಪ್ಯಾರಾ ಗೇಮ್ಸ್ ಅಂದ್ರೆ ಏನು? ಪ್ಯಾರಾ ಒಲಿಂಪಿಕ್ ಎಲ್ಲ ಮಾಡ್ತಾರೆ. ಒಲಿಂಪಿಕ್ ಅಲ್ಲಿ ಪ್ಯಾರಾ ಒಲಿಂಪಿಕ್ ಮಾಡ್ತಾರೆ, ಒಲಿಂಪಿಕ್ ಆದ ತಕ್ಷಣ ಅಲ್ವಾ? ಹಾಗೆ ಅಂಗವಿಕಲರಿಗೆ ಅಂತ ಹೇಳಿ ಪ್ಯಾರಾ ಗೇಮ್ಸ್ ಅಂತಕ್ಕಂಥದ್ದು ಕೂಡ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಮಾಡಿರೋದು ಇಂಡಿಯಾದಲ್ಲಿ, ಮೊದಲನೇ ಆವೃತ್ತಿ. ದೆಹಲಿಯಲ್ಲಿ ನಡೆದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಉದ್ಘಾಟನಾ ಆವೃತ್ತಿಯಲ್ಲಿ ಉತ್ತರ ಪ್ರದೇಶ ಅಲ್ಲ ಫಸ್ಟ್ ಪದಕದ ಅಗ್ರಸ್ಥಾನದಲ್ಲಿರೋದು, ಹರಿಯಾಣ. ನೆಕ್ಸ್ಟ್ ಶೀತಲ್ ದೇವಿ ಜಮ್ಮು ಕಾಶ್ಮೀರ ಕಾಂಪೌಂಡ್ ಆರ್ಚರಿ ಸ್ಪರ್ಧೆಯ ಮುಕ್ತ ವಿಭಾಗದಲ್ಲಿ ಚಿನ್ನ ಪದಕ ಗೆದ್ದರು. ಇದು ಕರೆಕ್ಟ್. ಭಾವಿನಾ ಪಟೇಲ್ ಮಹಿಳೆಯರ ಸಿಂಗಲ್ಸ್ ಕ್ಲಾಸ್ 4 ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. B and C is the right answer. A is wrong. ಯಾಕೆ? ನಾನು ಹೇಳಿದೆ ಹರಿಯಾಣ ಗೆದ್ದಿದ್ದು 105 ಮೆಡಲ್ಸ್ ಇನಾಗ್ರೇಷನ್ ಎಡಿಷನ್ ಅಲ್ಲಿ. ಇದು ಡೆಲ್ಲಿಲಿ ನಡೀತು 10 ರಿಂದ 17 ಡಿಸೆಂಬರ್ ತನಕ. ಗೊತ್ತಿರ್ಲಿ ಸ್ನೇಹಿತರೆ, ಯೂತ್ ಗೇಮ್ ಇಸ್ ಡಿಫ್ರೆಂಟ್. 2023ರಲ್ಲಿ ಎಲ್ಲಿ ನಡೀತು ಯೂತ್ ಗೇಮ್ ಹೇಳಿ ಕಮೆಂಟ್ ಮಾಡಿ ನೋಡಿ. ಇದೊಂದು ಹೋಮ್ವರ್ಕ್ ನಿಮ್ಗೆ, ಕಮೆಂಟ್ ಮಾಡಿ ನೋಡಿ. 2023 ಜನವರಿ ನಡೀತಲ್ಲ, ಜನವರಿ ಫೆಬ್ರವರಿ. ಓಕೆ, ಒಂದದು. ಇನ್ನೊಂದು, ಈ ಪ್ಯಾರಾ ಗೇಮ್ಸ್ ಏನ್ ನಡೀತಿ ಈಗ ಡಿಸೆಂಬರ್ ಅಲ್ಲಿ ಸ್ನೇಹಿತರೆ, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್, ಇದರ ಮಸ್ಕಟ್ ಏನು ಅಂತ ಕೇಳ್ತಾರೆ. ಮಸ್ಕಟ್ ಓಕೆ, ಉಜ್ವಲ ಅಂತಕ್ಕಂಥದ್ದು. ಎ ಸ್ಪ್ಯಾರೋ ರಿಮೈಂಡರ್ ಸ್ಟ್ರೆಂತ್ ಕಮ್ಸ್ ಇನ್ ಮೆನಿ ಫಾರ್ಮ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್. ಉಜ್ವಲ ಅಂತಕ್ಕಂಥದ್ದು. ಓಕೆ, ಇದು ಗೊತ್ತಿರಲಿ. ಉತ್ತರ ಪ್ರದೇಶ ಫಸ್ಟ್ ಅಲ್ಲ, ಸೆಕೆಂಡ್ ಪ್ರೈಸ್ ಬರುತ್ತೆ. ತಮಿಳ್ನಾಡು ಥರ್ಡ್ ಪೊಸಿಷನ್ ಬರುತ್ತೆ. ಓಕೆ, ಸೊ ಇಷ್ಟು ಗೊತ್ತಿರೋ ಸಾಕು ಪ್ಯಾರಾ ಗೇಮ್ಸ್ ಬಗ್ಗೆ. ಇದ್ರ ಜೊತೆಗೆ ಇದನ್ನ ಇನ್ನೊಂದು ನೆಕ್ಸ್ಟ್ 2024ರಲ್ಲಿ ನಮ್ಗೆ ಖೇಲೋ ಇಂಡಿಯಾ ಯೂತ್ ಗೇಮ್ ನಡೀಬೇಕು ಅಂತ ಘೋಷಣೆ ಮಾಡ್ತಾರೆ. 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ ಎಲ್ಲಿ ನಡೆಯುತ್ತೆ? ತಮಿಳುನಾಡಿನಲ್ಲಿ.   ಇಲ್ಲೇ ಕ್ವಶನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ
ಕ್ರೀಡಾ ಸಚಿವರು ಘೋಷಣೆ ಮಾಡ್ತಾರೆ. ಅದರ ಲೋಗೋ, ಜರ್ಸಿ, ಥೀಮ್ ಆರ್ಡರ್ ಅನಾವರಣಗೊಳಿಸ್ತಾರೆ. 6ನೇಯ ಖೇಲೋ ಇಂಡಿಯಾ ಯೂತ್ ಗೇಮ್ ಮಸ್ಕಟ್ ಯಾವುದು? ವೆರಿ ಇಂಪಾರ್ಟೆಂಟ್. ಮಸ್ಕಟ್ ಯಾರು ಕೇಳಬಹುದು, ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಕೇಳಬಹುದು. ನಾನು ನಿಮ್ಗೆ ಕೇಳಿದ್ದೇನೆ 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ ಎಲ್ಲಿ ನಡೀತು, 2023 ಎಲ್ಲಿ ನಡೀತು? ನಿಮ್ಗೆ ಹೋಮ್ವರ್ಕ್ ಇದು, ಕಮೆಂಟ್ ಮಾಡಿ. ಈಗ 2024 ಜನವರಿ ನಡೆಯುತ್ತೆ, ಜನವರಿ ಫೆಬ್ರವರಿಲಿ ಎಲ್ಲಿ? ಅದರ ಒಂದು ಮಸ್ಕಟ್ ಏನು? ತಮಿಳುನಾಡಲ್ಲಿ ನಡಿಬೇಕು ಅಂತ ಮಾಡಿದಾರೆ. ಮಸ್ಕಟ್ ವೀರಮಂಗೈ, ಇಲ್ಲೇ ಕೊಟ್ಟಿ ನೋಡಿ. ಮಸ್ಕಟ್ ವೀರಮಂಗೈ ಇಲ್ಲಿದೆ ನೋಡಿ. ಮಹಿಳೆ ತರ ಇರ್ತಕ್ಕಂಥ ವೀರಮಂಗೈ. ಓಕೆ, ತಮಿಳುನಾಡಿನ 4 ಸಿಟಿಗಳು ತಿರುಚಿ, ಚೆನ್ನೈ, ಮಧುರೈ, ಕೊಯಂಬತ್ತೂರಲ್ಲಿ ನಡೆಯುತ್ತೆ 2024 ಜನವರಿಲಿ. ಇದರಲ್ಲಿ ವೀರಮಂಗೈ ಅಂದ್ರೆ ಲೆಜೆಂಡರಿ ಫ್ರೀಡಮ್ ಫೈಟರ್, ತಮಿಳಿಯನ್ ಕ್ವೀನ್ ಫ್ರೀಡಮ್ ಫೈಟರ್ ವೆಲ್ಲು ನಾಚಿಯಾರ್ ಅವರ ಒಂದು ಇಮೇಜ್ ನ ಇಟ್ಕೊಂಡು ಈ ಒಂದು ಮಸ್ಕಟ್ ನ ಘೋಷಣೆ ಮಾಡಿರೋದು ವೀರಮಂಗೈ. ಗೊತ್ತಿರ್ಲಿ, ಚೆನ್ನಾಗಿ ನಡೆಯುತ್ತೆ. 6ನೇ ಆವೃತ್ತಿ ಇದು. ಒಂದ್ಸಲ ಎಷ್ಟನೇ ಆವೃತ್ತಿ ಅಂತಾನು ಕೇಳ್ಬಿಡ್ತಾನೆ. 2024ರಲ್ಲಿ ತಮಿಳುನಾಡಲ್ಲಿ ನಡೆಯತಕ್ಕಂಥ ಖೇಲೋ ಇಂಡಿಯಾ ಗೇಮ್ ಎಷ್ಟನೇ ಆವೃತ್ತಿ ಅಂತ ಕೇಳ್ಬಿಡ್ತಾನೆ. ಫೈನ್, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಡಿಸೆಂಬರ್ 2023ರಲ್ಲಿ ಭಾರತೀಯ ಸಂಶೋಧನಾ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಡ್ಯಾಶ್ ಮಿಷನ್ ಗಾಗಿ ಲೀಫ್ ಎರಿಕ್ಸನ್ ಪ್ರಶಸ್ತಿಯ 9ನೇ ಆವೃತ್ತಿನ ಗೆದ್ದುಕೊಂಡಿದೆ. ಅಂದ್ರೆ 9th ಎಡಿಷನ್ ಆಫ್ ಲೀಫ್ ಎರಿಕ್ಸನ್ ಪ್ರೈಸ್ ನ ಇಸ್ರೋ ಕೊಟ್ಟಿದ್ದಾರೆ. ಯಾಕೆಂದ್ರೆ ಚಂದ್ರಯಾನ 3 ಉಡಾವಣೆಯ ಯಶಸ್ವಿಗೋಸ್ಕರ ಲೈಫ್ ಎರಿಕ್ಸನ್ ಅವಾರ್ಡ್ ನ ಕೊಟ್ಟಿದ್ದಾರೆ. ಓಕೆ, ಡೀಟೇಲ್ ಬೇಕಾಗಿಲ್ಲ ಇದೇನು ಅಂತ ಜಾಸ್ತಿ. ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ, ಗೊತ್ತಿರ್ಲಿಲ್ಲ. ನೆಕ್ಸ್ಟ್, ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ವಿಶ್ವ ಬ್ಯಾಸ್ಕೆಟ್ ಬಾಲ್ ದಿನವನ್ನು ಪ್ರಪಂಚಾದ್ಯಂತ ಡ್ಯಾಶ್ 2021 ಆಚರಿಸಲಾಯಿತು. ನೋಡಿ, ಫಸ್ಟ್ ಟೈಮ್ ಬ್ಯಾಸ್ಕೆಟ್ ಬಾಲ್ ಡೇನ ಘೋಷಣೆ ಮಾಡಿದ್ದಾರೆ ಯುನೈಟೆಡ್ ನೇಷನ್ ವತಿಯಿಂದ. ವರ್ಲ್ಡ್ ಬ್ಯಾಸ್ಕೆಟ್ ಬಾಲ್ ಡೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾಕೆಂದ್ರೆ ಫಸ್ಟ್ ಟೈಮ್ ಆಚರಣೆ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ವರ್ಲ್ಡ್ ಬ್ಯಾಸ್ಕೆಟ್ ಬಾಲ್ ಡೇ ಯಾವಾಗ? 21 ಡಿಸೆಂಬರ್ 18 ಡಿಸೆಂಬರ್ 21 ಡಿಸೆಂಬರ್. ಗೊತ್ತಿರ್ಲಿ, ಫಸ್ಟ್ ಟೈಮ್ ಘೋಷಣೆ ಮಾಡೋದು, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಷ್ಟ ಜಾಸ್ತಿ ತುಂಬಾ ಡೀಟೇಲ್ ಬೇಕಾಗಿಲ್ಲ, ನಾನು ಕೊಟ್ಟಿದ್ದೀನಿ, PDF ಸಿಗುತ್ತೆ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ತುಂಬಾ ಡೀಟೇಲ್ ಏನ್ ಕೇಳಲ್ಲ, ಈ ತರ ಕೇಳ್ತಾನೆ ಅಷ್ಟೇ. ನೆಕ್ಸ್ಟ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಡಿಸೆಂಬರ್ 2023 ಬಿಡುಗಡೆ ಮಾಡಿದ 5ನೇ ಲೀಡ್ಸ್ ವರದಿ 2023 ಸಮೀಕ್ಷೆಯ ವರದಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿದೆ? ವಾಟ್ ಈಸ್ ಲೀಡ್ಸ್? ಲೀಡ್ಸ್ ಏನು? ಇಲ್ಲೇ ಇದೆ ನೋಡಿ, ಫುಲ್ ಫಾರ್ಮ್ ಲಾಜಿಸ್ಟಿಕ್ ಏಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್. ಅಂದ್ರೆ ಲಾಜಿಸ್ಟಿಕ್ ಅಂದ್ರೆ ಏನು? ಸಾಗಾಣಿಕೆ ಮಾಡಕ್ಕೆ, ಶೇಖರಣೆ ಮಾಡಕ್ಕೆ, ಅಲ್ಲಿ ಒಂದ್ ಕಡೆ ಒಂದು ಸಾಗಣೆ ಮಾಡಕ್ಕೆ ನಿಮ್ಮ ರಾಜ್ಯಗಳಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಷ್ಟು ಬೇಗ ನೀವು ಅದಕ್ಕೆ ಸೌಲಭ್ಯ ಕೊಡ್ತೀರಾ. ಈಗ ನಾವು ಮೆಟೀರಿಯಲ್ ಬಂತು ಟಕ್ ಅಂತ ಹೆಂಗ್ ರಿಸೀವ್ ಆಗುತ್ತೆ, ಮೆಟೀರಿಯಲ್ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಟಕ್ ಅಂತ ಹೆಂಗ್ ಟ್ರಾನ್ಸ್ಫರ್ ಮಾಡ್ತೀರಾ, ಫಾಸ್ಟ್ ಫಟಾಫಟ್ ಅಂತ. ಸೊ ಇದರಲ್ಲಿ ನೀವು ಎಷ್ಟು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ಟ್ರಾನ್ಸ್ಪರೆನ್ಸಿ ಯೂಸ್ ಮಾಡ್ತಿದ್ದೀರಾ, ಈ ತರ ಇದ್ರ ಮೇಲೆ ನಮ್ಮ ಕೇಂದ್ರ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿ ಅದು ಗೊತ್ತಿರಬೇಕು, ಹೇಳ್ತಾನೆ ಎಕ್ಸಾಮ್ ಅಲ್ಲಿ ಇಂಥದ್ದು. ಓಕೆ, ಹಾ ನೋಡಿ, 2023 ವರದಿ 13 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಲೀಡ್ಸ್ ನ ಸಾಧಕರುಗಳು ಎಂದು ಹೆಸರಿಸಲಾಗಿದೆ. ಒಟ್ಟು ಯಾವ ಯಾವ ರಾಜ್ಯಗಳಿದೆ ಅಂತ ಹೇಳಿರ್ತಕ್ಕಂಥದ್ದು ಎಸ್ ಕರೆಕ್ಟ್ ಇದೆ. ಆಂಧ್ರ ಪ್ರದೇಶ, ಗುಜರಾತ್, ಕರ್ನಾಟಕ, ತಮಿಳುನಾಡು 5ನೇ ಲೀಡ್ಸ್ 2020 ಸಮೀಕ್ಷೆ ವರದಿಯಲ್ಲಿ ಕರಾವಳಿ ರಾಜ್ಯದ ಅಡಿಯಲ್ಲಿ ಸಾಧಕರು ಅಂತ ವರ್ಗೀಕರಿಸಲಾಗಿದೆ. ಓಕೆ, ಅಚೀವರ್ಸ್ ಅಂತ. ಹರಿಯಾಣ, ಪಂಜಾಬ್, ತೆಲಂಗಾಣ, ಉತ್ತರ ಪ್ರದೇಶದ 5ನೇ ಲೀಡ್ಸ್ ಸಮೀಕ್ಷೆಯಲ್ಲಿ ವರದಿಯಲ್ಲಿ ಭೂಕುಸಿತ ರಾಜ್ಯಗಳು, ಭೂಕುಸಿತ ಅಂತಂದ್ರೆ ಇಲ್ಲಿ ಅರ್ಥ ಲ್ಯಾಂಡ್ ಲಾಕ್ಡ್ ಸ್ಟೇಟ್, ಲ್ಯಾಂಡ್ ಲಾಕ್ಡ್ ಅಂತ ರಾಜ್ಯಗಳೆಂದು ವರ್ಗೀಕರಿಸಲಾಗಿದೆ. ಅದರಲ್ಲಿ ಅಚೀವರ್ಸ್ ಇವರು. ಇದು ನಿಮ್ಗೆ ಅರ್ಥ ಆಗಿರಲ್ಲ, ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಲೀಡ್ಸ್ ವರದಿ ಅಂದ್ರೆ ಲಾಜಿಸ್ಟಿಕ್ ಗೆ ಸಂಬಂಧಪಟ್ಟಿರೋದು. ಇಲ್ಲಿ ನೋಡಿ, ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್. ಓಕೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಟೈನರ್ ಗಳಲ್ಲಿ ಮೆಟೀರಿಯಲ್ಸ್ ಗಳನ್ನ, ಆಹಾರ ಪದಾರ್ಥಗಳು ಬೇರೆ ಬೇರೆಗಳನ್ನ. ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ನಾನು ಇಲ್ಲಿ ಲಿಸ್ಟೇ ತೋರಿಸ್ಬಿಡ್ತೀನಿ. 3 ಪಿಲ್ಲರ್ ಅಂದ್ರೆ ಆ ರಾಜ್ಯದಲ್ಲಿ ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಸರ್ವಿಸಸ್ ಹೆಂಗಿದೆ, ಎನ್ವೈರನ್ಮೆಂಟ್ ಹೆಂಗಿದೆ, ಎಕೋಸಿಸ್ಟಮ್ ಹೆಂಗಿದೆ, ಅಂದ್ರೆ ಲಾಜಿಸ್ಟಿಕ್ ಆಪರೇಷನ್ ಹೆಂಗಿದೆ,
ಟ್ರಾನ್ಸ್ಪೋರ್ಟೇಷನ್ ರಿಸೀವ್ ಹೆಂಗಿದೆ, ಇದ್ರ ಮೇಲೆ ಬಂದ ತಕ್ಷಣ ಅದನ್ನ ಸ್ಟೋರೇಜ್ ಹೆಂಗಿದೆ, ಈ ಒಂದು ಬೇಸಿಸ್ ಮೇಲೆ ಈ 3 ಪಿಲ್ಲರ್ ಇಟ್ಕೊಂಡು ಕೊಡ್ತಕ್ಕಂಥದ್ದು. ಇದರಲ್ಲಿ ಕೋಸ್ಟಲ್ ಗ್ರೂಪ್, ಲ್ಯಾಂಡ್ ಲಾಕ್ ಅಂದ್ರೆ ಎಲ್ಲಿ ತೀರ ಪ್ರದೇಶ ಇಲ್ಲ ಸಮುದ್ರದ್ದು ಅಂತದ್ದು, ನಾರ್ತ್ ಈಸ್ಟ್ ಗ್ರೂಪ್, ಯೂನಿಯನ್ ಟೆರಿಟರಿ, ಈ 4 ರಾಜ್ಯಗಳ ಗುಂಪಾಗಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಅಚೀವರ್ಸ್, ಫಾಸ್ಟ್ ಮೂವರ್ಸ್, ಆಸ್ಪೈರ್ಸ್ ಅಂತ ಕೊಡ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು ಕೋಸ್ಟಲ್ ಅಡಿಯಲ್ಲಿ ಅಚೀವರ್ಸ್ ಬರ್ತಾರೆ. ಓಕೆ, ಅಚೀವರ್ಸ್ ಬರ್ತಾರೆ. ಲ್ಯಾಂಡ್ ಲಾಕ್ಡ್ ಅಲ್ಲಿ ಹರಿಯಾಣ, ಪಂಜಾಬ್, ತೆಲಂಗಾಣ, ಉತ್ತರ ಪ್ರದೇಶ ಬರ್ತಾರೆ. ನಾರ್ತ್ ಈಸ್ಟ್ ಅಸ್ಸಾಂ ಬರ್ತಾರೆ. ಇವ್ರು ಬರ್ತಾರೆ ಅಚೀವರ್ಸ್ ಗ್ರೂಪ್ಗೆ ಬರ್ತಾರೆ. ಓಕೆ, ಲೀಡ್ಸ್ ಪರ್ಫಾರ್ಮೆನ್ಸ್ ಸ್ನಾಪ್ ಶಾಟ್ ಇದು. ಸೊ ಇದನ್ನ ಯಾರು ಬಿಡುಗಡೆ ಮಾಡಿದ್ರು? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಇದು ಗೊತ್ತಿದೆ. ಇಂಥದ್ದು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಸಾಹಿತ್ಯ ಅಕಾಡೆಮಿ ಘೋಷಣೆಗೆ ಸಂಬಂಧಪಟ್ಟಂತೆ ವಿಜೇತರಿಗೆ ಸಂಬಂಧಿಸಿ ಈ ಕೆಳಗಿನ ಯಾವ ಅಂಶ ತಪ್ಪಾಗಿದೆ? ನೋಡಿ, ಇದು ಸುಮ್ಮನೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ತಪ್ಪಾಗಿದೆ ಯಾವ್ದು ಅಂತ, ಇಲ್ಲಿ ಆಪ್ಷನ್ 2 ತಪ್ಪಾಗಿದೆ. ಓಕೆ, ಸೊ ಬಟ್ ಇದು ಇಂಪಾರ್ಟೆಂಟ್ ಅಲ್ಲ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನ್ ಕೊಟ್ಟಿದ್ದಾರೆ ಈ ಸಲ? ಓಕೆ, ಯಾವ ಭಾಷೆಗಳು ಕೊಡ್ತಾರೆ? 24 ಲ್ಯಾಂಗ್ವೇಜ್ಗಳು ಇನ್ಕ್ಲೂಡಿಂಗ್ ಇಂಗ್ಲಿಷ್, ಇದನ್ನ ಕೊಡ್ತಾರೆ. ಆನ್ಯುಯಲ್ ಆಗಿ ಕೊಡ್ತಾರೆ. ಈ ವರ್ಷ 9 ಪೊಯೆಟ್ರಿಗೆ, 6 ನಾವೆಲ್ಸ್ಗೆ, ಇಲ್ಲಿ 6 ನಾವೆಲ್ಸ್ಗೆ, ಓಕೆ, 5 ಶಾರ್ಟ್ ಸ್ಟೋರೀಸ್ಗೆ, 3 ಎಸ್ಸೆಸ್ಗೆ, 1 ಲಿಟರಲಿ ಸ್ಟಡಿಗೆ ಅವಾರ್ಡ್ ಸಿಕ್ಕಿದೆ. ಓಕೆ, ಒಟ್ಟು 24 ಅವಾರ್ಡ್ಗಳು ಸಿಕ್ಕಿದೆ. 24 ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ 24 ಅವಾರ್ಡ್ಗಳು ಸಿಕ್ಕಿದೆ. ಅಂಡ್ ಇಲ್ಲಿ ಎಸ್ಪೆಷಲಿ ಕನ್ನಡದವ್ರಿಗೆ ಯಾರು ಸಿಕ್ಕಿದೆ ಅದು ಗೊತ್ತಿರಬೇಕು. ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ನಿಮ್ ಕ್ವಶನ್ ಕೇಳ್ತಾನೆ. ಕನ್ನಡದ ಪೊಯೆಟ್ರಿಗೆ ಸಿಕ್ಕಿದೆ. ಪೊಯಂ ಬರೆದಿರೋ ಒಂದು ಸಂಗ್ರಹಕಾರ ಯಾರು? ಲಕ್ಷ್ಮೇಶ್ ತೋಲ್ಪಾಡಿ ಅನ್ನೋರಿಗೆ. ಇದು ಇಂಪಾರ್ಟೆಂಟ್. ನಾನು ಇಲ್ಲೂ ಕೊಡ್ತೀನಿ ಡೀಟೇಲ್ ಆಗಿ ನಿಮ್ಗೆ. ಇಲ್ಲಿ ನೋಡಿ, ಅಸ್ಸಾಮಿ ಲ್ಯಾಂಗ್ವೇಜ್ ಯಾವುದು? ನಮ್ಮ ಕನ್ನಡಕ್ಕೆ ಬಂದ್ಬೋಣ. ಕನ್ನಡದ ಮಹಾಭಾರತ ಅನುಸಂಧಾನ ಭಾರತ ಅಂತ ಪೊಯೆಟ್ರಿ, ಓಕೆ, ಲಕ್ಷ್ಮೇಶ್ ತೋಲಪಾಡಿ ಅನ್ನೋರಿಗೆ ಸಿಕ್ಕಿದೆ. ಯಾವ ಕೃತಿ ಅದು? ಇಲ್ಲಿದೆ, ನೋಡ್ಕೊಳ್ಳಿ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇದನ್ನ. ಕರ್ನಾಟಕ ಕನ್ನಡದಲ್ಲಿ ಯಾರು ಸಿಕ್ಕಿದೆ ಅಂತ ಕೇಳ್ತಾನೆ ಅಷ್ಟೇ, ಬೇರೆ ಭಾಷೆ ಸಿಕ್ಕಿದ್ ಕೇಳಿಲ್ಲ. ಬಟ್ ಇನ್ನೊಂದು ಏನ್ ಕೇಳ್ಬೋದು ಎಕ್ಸ್ಟ್ರಾ ಅಂದ್ರೆ, ಒಟ್ಟು ಎಷ್ಟು ಒಂದು ಇದಕ್ಕೆ ಸಿಕ್ಕಿದೆ, ಎಷ್ಟು ಲ್ಯಾಂಗ್ವೇಜ್ಗೆ ಸಿಗುತ್ತೆ ಅದು. ಓಕೆ, ಒಟ್ಟು 24 ಸಿಕ್ಕಿದೆ, ಯಾವ ಸಿಗುತ್ತೆ ಇಂಥದ್ದು ಕೇಳ್ತಾನೆ ಅಷ್ಟೇ. ನೆಕ್ಸ್ಟ್, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿವಿಧ ಮಸೂದೆಗಳಿಗೆ ಒಪ್ಪಿಗೆ ನೀಡಿದ್ರು ಅಲ್ವಾ? ಯಾವ್ದೋ ಮಸೂದೆಗಳು ಗೊತ್ತಿರ್ಬೇಕು ನಿಮ್ಗೆ. ಪ್ರಮುಖವಾಗಿ ನಮ್ಮ IPC ಕೋಡ್ ನೇಮ್ ಚೇಂಜ್ ಮಾಡಿದ್ರು, CRPC ಕೋಡ್ ನೇಮ್ ಚೇಂಜ್ ಮಾಡಿದ್ರು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪೀನಲ್ ಕೋಡ್ ಅಲ್ವಾ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕರೆಂಟ್ ಅಫೇರ್ ಅಲ್ಲಿ ಕೇಳಬಹುದು. ಬನ್ನಿ ನೋಡೋಣ ಏನ್ ಆಪ್ಷನ್ ಇದೆ ಅಂತ. ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತೀಯ ನ್ಯಾಯ ಸಂಹಿತೆ BNS 2ನೇ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ, ಭಾರತೀಯ ಸಾಕ್ಷಿ ಅಧಿನಿಯಮ 3 ಹೊಸ ಮಸೂದೆಗಳಿಗೆ ಒಪ್ಪಿಗೆ ನೀಡಿದ್ರು. 3 ಹೊಸ ಕ್ರಿಮಿನಲ್ ಮಸೂದೆಗಳು ಬ್ರಿಟಿಷ್ ವಸಾಯಿತು ಯುಗದ ಕಾನೂನುಗಳನ್ನು ಬದಲಿಸುತ್ತವೆ. ಹೌದು. ಯಾವ್ದು ಇತ್ತು ಬ್ರಿಟಿಷ್ ಅಲ್ಲಿ? IPC ಕೋಡ್ ಅಂತ ಇತ್ತು 1860. ನೋಡಿ, ಗೊತ್ತಿರಬೇಕು. ಕೇಳಬಹುದು. ಈಗ ಭಾರತೀಯ ನ್ಯಾಯ ಸಂಹಿತೆ ಯಾವ ಒಂದು ಬ್ರಿಟಿಷ್ ಕಾಲದ ಕೋಡ್ ಅನ್ನು ಬದಲಿಸುತ್ತದೆ ಅಂತ ಕೇಳಬಹುದು. IPC 1860, IPC 70, IPC 1890 ಹಿಂಗೆಲ್ಲ ಹಾಕ್ಬಿಡ್ತಾನೆ. ಇಂಡಿಯನ್ ಪೀನಲ್ ಕೋಡ್. ಓಕೆ, ಅದೇ ತರ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಇದು ನಮ್ಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC 1973 ಬದಲು ಇದರ ಹೆಸರು ಕೊಟ್ಟಿದ್ವಿ. ಅಂದ್ರೆ ಹೆಸರು ಚೇಂಜ್ ಮಾಡಿದೀವಲ್ಲ, ಒಳಗಡೆ ಒಂದೊಂದು ಜೋರು ಬೇರೆ ಬೇರೆ ಮುಖ್ಯವಾದ ಇದನ್ನು ಕೂಡ ಚೇಂಜ್ ಮಾಡಿದ್ದಾರೆ ಅದರಲ್ಲಿ. ಅದೇ ತರ ಎವಿಡೆನ್ಸ್ ರಿಪೋರ್ಟ್, ಭಾರತೀಯ ಸಾಕ್ಷಿ ಅಧಿನಿಯಮ ಏನಿದೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಅದರ ಹೆಸರು ಬದಲು ಸಾಕ್ಷಿ ಅಧಿನಿಯಮ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಭಾರತೀಯ ಟೆಲಿಗ್ರಾಫ್ ಆಕ್ಟ್, ಇಂಡಿಯನ್ ವೈರ್ಲೆಸ್ ಟೆಲಿಗ್ರಾಫ್ ಆಕ್ಟ್ ಅನ್ನು ರದ್ದುಗೊಳಿಸಿದ ದೂರಸಂಪರ್ಕ ಮಸೂದೆ ಭಾರತ ರಾಷ್ಟ್ರಪತಿ ಒಪ್ಪಿಗೆ ನೀಡಿದರು. ನೋಡಿ, ಆಪ್ಷನ್ A ಕರೆಕ್ಟ್, B ಕರೆಕ್ಟ್, ಆಪ್ಷನ್ 3C ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಟೆಲಿಗ್ರಾಫ್ ಆಕ್ಟ್, ಇಂಡಿಯನ್ ವೈರ್ಲೆಸ್ ಆಕ್ಟ್ ಅನ್ನು ರದ್ದುಗೊಳಿಸಿ ಅಂತ ಕೇಳಿದ್ದಾರೆ. ರದ್ದುಗೊಳಿಸಿ ನಮ್ಗೆ ಈ ದೂರಸಂಪರ್ಕ ಮಸೂದೆ ಅಂದ್ರೆ ಟೆಲಿಕಮ್ಯುನಿಕೇಶನ್ ಬಿಲ್ ಅಂತಕ್ಕಂಥದ್ದು ತಂದಿಲ್ಲ. ಅಮೆಂಡ್ಮೆಂಟ್ ಮಾಡಿದ್ರೆ, ಅದು ರದ್ದುಗೊಳಿಸಿ ತಂದಿಲ್ಲ. ಹಾಗಾಗಿ ಆಪ್ಷನ್ C ತಪ್ಪಾಗುತ್ತೆ. ಸೊ ಆಪ್ಷನ್ A and B ಇಸ್ ರೈಟ್ ಆನ್ಸರ್. ನಾನು ಡೀಟೇಲ್ ಆಗಿ ಇಲ್ಲೂ ಕೊಡ್ತೀನಿ, ನೋಡ್ತಾ ಬನ್ನಿ. ಉದಾಹರಣೆಗೆ ನೋಡ್ತಾ ಬನ್ನಿ. 3 ಬಿಲ್ ಯಾವ್ದು ಸರ್? ಅದು ಭಾರತೀಯ ನ್ಯಾಯ ಸಂಹಿತೆ ಸೆಕೆಂಡ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಓಕೆ, ಅಧಿನಿಯಮ ಯಾವ್ದನ್ನು ರಿಪ್ಲೇಸ್ ಮಾಡ್ತು? IPC ಕೋಡು, ಇದು ನಾಗರಿಕ ಸಂಹಿತೆ ಬಂದು ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಮತ್ತೆ ಇನ್ನೊಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದು ಎವಿಡೆನ್ಸ್ ಕೋಡ್. ಈ ಭಾರತೀಯ ನ್ಯಾಯ ಸಂಹಿತೆ ಅಂತ ಏನಿದೆ ಸರ್, ಇದು ನೋಡಿ ಇಲ್ಲೇ ಕೊಟ್ಟಿದೆ. IPC 1860 ರಿಪ್ಲೇಸ್ ಮಾಡುತ್ತೆ. ಜೊತೆಗೆ ಇಲ್ಲಿ
ರಿಪ್ಲೇಸ್ ಮಾಡಿ ಆ ನೇಮ್ ನ ಅದ್ರ ಒಳಗೆ ಕಿಡ್ನಾಪಿಂಗ್, ಎಕ್ಸೋಷನ್, ಸೈಬರ್ ಕ್ರೈಮು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಅಫೆನ್ಸಸ್ ಗಳಿದೆ ಅದ್ರ ಬಗ್ಗೆ ಒಂದಷ್ಟು ಅಮೆಂಡ್ಮೆಂಟ್ ತರುತ್ತೆ. ಹಾಗೆ 5 ಜನ ಓಕೆ ಮರ್ಡರ್ ಬೈ ಎ ಗ್ರೂಪ್ ಆಫ್ 5 or more ಪರ್ಸನ್ ಆನ್ ಗ್ರೌಂಡ್ ಆಫ್ ಕ್ಯಾಸ್ಟ್ ಲ್ಯಾಂಗ್ವೇಜ್ ಮೇಲೆ ಮರ್ಡರ್ ಮಾಡಿದ್ರೆ ಅದನ್ನು ಅಫೆನ್ಸ್ ಅಂತ ಕನ್ಸಿಡರ್ ಮಾಡಾಗತ್ತೆ. ಮತ್ತೆ ಏಜ್ ಆಫ್ ಕ್ರಿಮಿನಲ್ ರೆಸ್ಪಾನ್ಸಿಬಿಲಿಟಿ 7 ವರ್ಷಕ್ಕೆ ಇಡ್ತಾರೆ. ಏಜ್ ಆಫ್ ಕ್ರಿಮಿನಲ್ ರೆಸ್ಪಾನ್ಸಿಬಿಲಿಟಿ ಇಸ್ ರಿಟೈನ್ at 7 years ಇರ್ತಾರೆ. ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅದು CRPC ನ ತೆಗ್ದಾಕಿ ಅದು ಬರುತ್ತೆ. ಓಕೆ, ಇಲ್ಲಿ ಬೇರೆ ಬೇರೆ ವಿಧಗಳಿಗೆ ಸಂಬಂಧಪಟ್ಟಂತೆ ಬೇಲ್ ಬಗ್ಗೆ ಮಾತಾಡುತ್ತೆ. ನೀವು ತುಂಬಾ ಒಳ್ಳೆ ಹಾಫ್ ಆಫ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಕ್ರಿಮಿನಲ್ ಪ್ರೊಸೀಜರ್ ಅಂದ್ರೆ CRPC ಅಡಿಯಲ್ಲಿ ನೀವು ಅರೆಸ್ಟ್ ಆಗಿ ಅಲ್ಲೇ ಕಳೆದು ಬಿಟ್ಟಿರೋ ಜೈಲಲ್ಲಿ ಅವ್ರಿಗೆ ಪನಿಷಬಲ್ ಡೆತ್ ಇಂದ ತೆಗಿಬಹುದು, ಮತ್ತೆ ಅವ್ರಿಗೆ ಬೇಲ್ ಕೊಡ್ತಕ್ಕಂಥದ್ದು. ಸೊ ಗೆಟ್ ದ ಬೇಲ್. ಓಕೆ, ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ನಿಮ್ಗೆ ಕರೆಂಟ್ ಅಫೇರ್ ಇದನ್ನ ಕೇಳಲ್ಲ, ನಿಮ್ಗೆ ಯಾವ್ದ್ರಿಗೆ PCPSI ಕೇಳ್ತಾನೆ, PC and PSI ಇದರ ಡೀಟೇಲ್ ಕೇಳ್ತಾನೆ. ಓಕೆ, ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ತೆಗೆದಾಕತ್ತೆ. ಅಂದ್ರೆ ಈ ಆಕ್ಟ್ ಬದಲು ಈ ನೇಮ್ ಬರುತ್ತೆ. ಇದ್ರಲ್ಲಿ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ರೆಕಾರ್ಡ್ ಗಳಿರ್ತಾವಲ್ಲ ಅದನ್ನು ಕೂಡ ನಾವು ಪ್ರೈಮರಿ ಡಾಕ್ಯುಮೆಂಟ್ ಆಗಿ ತಗೋಬೇಕು. ಕಮ್ಯುನಿಕೇಶನ್ ಎಲ್ಲಿಂದ ತಗೊಂಡಿದೀವಿ, ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನು, ಎಲ್ಲಿಂದ ನೀವು ಅದನ್ನ ತಗೊಂಡಿರೋ, ಸ್ಟೋರ್ ಮಾಡ್ಕೊಂಡಿದ್ದೀರಾ, ಅದನ್ನ ಆಸ್ ಅ ಪ್ರೂಫ್ ಆಫ್ ಬರ್ಡನ್ ಆಫ್ ಪ್ರೂಫ್, ರಿಲೆವೆನ್ಸ್ ಫ್ಯಾಕ್ಟ್, ಕನ್ಫೆಷನ್ಸ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಇವಾಗ ಇಲ್ವಾ, ಇವಾಗಿತ್ತು, ಬಟ್ ಅದನ್ನ ಕನ್ಸಿಡರ್ ಮಾಡ್ದೇನು ಕೂಡ ಇರಬಹುದಾಗಿತ್ತು. ಓಕೆ, ಒಂದೊಂದು ಕೇಸ್ಗಳಲ್ಲಿ ಫ್ಯಾಮಿಲಿ ಕೇಸ್ಗಳು ಕನ್ಸಿಡರ್ ಮಾಡಲ್ಲ, ಅದನ್ನ ನಿಮ್ಗೆ ನೆನಪಿರ್ಲಿ. ಬಟ್ ಇವಾಗ ಅದನ್ನ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇದೆ ಆಸ್ ಎ ಪ್ರೈಮರಿ ಎವಿಡೆನ್ಸ್. ಓಕೆ, ನೆಕ್ಸ್ಟ್ ಟೆಲಿಕಮ್ಯುನಿಕೇಶನ್ ಬಿಲ್ ಬಗ್ಗೆ ಮಾತಾಡ್ತಾ ಇದೆ. ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್, ಇಂಡಿಯನ್ ವೈರ್ಲೆಸ್ ಆಕ್ಟ್ ಅಂಡ್ ಟೆಲಿಗ್ರಾಮ್ ವೈರ್ಲೆಸ್ ಆಕ್ಟ್ ಅಮೆಂಡೆಡ್. ಇದನ್ನ ಅಮೆಂಡ್ ಮಾಡಿ, ಇವೆಲ್ಲನೂ ಅಮೆಂಡ್ ಮಾಡಿ ಒಂದು ಬಿಲ್ ಆಗಿ ತಂದಿದೀವಿ. ಇದು 3 ಇತ್ತಲ್ಲ, ಈ 3 ಮರ್ತರ ಮಾಡಿ ಅಮೆಂಡ್ ಮಾಡಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಮಾಡಿದೆ, ಟೆಲಿಕಮ್ಯುನಿಕೇಶನ್ ಬಿಲ್ ಅಂತಕ್ಕಂಥದ್ದು ತಂದಿದೆ. ಹಾಗೆ ಪೋಸ್ಟ್ ಆಫೀಸ್ ಬಿಲ್ ವಿಲ್ ರಿಪ್ಲೇಸ್ ದ 125 year ಓಲ್ಡ್ ಪೋಸ್ಟ್ ಆಫೀಸ್ ಆಕ್ಟ್. 1898 ಕಾಯ್ದೆಯಲ್ಲಿನ ಒಂದಷ್ಟು ಮಾಡಿಫೈ ಮಾಡಿ ಪೋಸ್ಟ್ ಆಫೀಸ್ ಬಿಲ್ ಅಂತಕ್ಕಂಥದ್ದು ಇದಕ್ಕೂ ಕೂಡ ರಾಷ್ಟ್ರಪತಿಗಳ ಅಪ್ರೂವ್. ಓಕೆ, ಇವೆಲ್ಲ ಈಗ ಕಾಯ್ದೆಗಳಾಗಿವೆ, ನೆನಪಿರ್ಲಿ. ಯಾವುದು ಕಾಯ್ದೆಗಳಾಯ್ತು, ಯಾವ್ದು ಬದಲು ಆಯ್ತು ಅನ್ನೋದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು COP28 ಕಾನ್ಫರೆನ್ಸ್ ಆಫ್ ಪಾರ್ಟಿ ದುಬೈಲ್ ನಡೀತು. ಇದ್ರ ಬಗ್ಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಬೇರೆ ಬೇರೆ ಇದ್ರಲ್ಲೆಲ್ಲ ಡಿಸ್ಕಸ್ ಮಾಡ್ಬಿಟ್ಟಿದ್ವಿ ಸ್ನೇಹಿತರೆ, ಅದಕ್ಕೆ ಹೆಚ್ಚಾಗಿ ಏನ್ ಡಿಸ್ಕಸ್ ಮಾಡೋದ್ ಬೇಕಾಗಿಲ್ಲ. ನಾನು ಲಿಸ್ಟ್ ಕೊಡ್ತೀನಿ, ನೀವೇ ಬೇಕಾದ್ರೆ ಒಂದ್ಸಲ ನೋಡ್ಕೋಬಹುದು. ಏನಿದು ಅಂದ್ರೆ ಬೇಸಿಕ್ ಗೊತ್ತಿರಬೇಕು. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದೀನಿ, ಬೇಸಿಕ್ ಗೊತ್ತಿರಬೇಕು. ಏನ್ ಕಾಪ್ ಅಂದ್ರೇನು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC ಅಡಿಯಲ್ಲಿ ನಡೀತಕ್ಕಂತ ವಾರ್ಷಿಕವಾಗಿ ಯೂಶಲಿ ನಡೆಸ್ತಾರೆ ಇದನ್ನ. ಓಕೆ, ಈಗ 28ನೇ ಆವೃತ್ತಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ದುಬೈಲ್ ನಡೀತು. 2010ರಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ನಡೆಸಬೇಕು ಅಂತ ಮಾಡ್ತಾ ಬರ್ತಾರೆ. ಇನ್ನೊಂದೇನ್ ಕೇಳಬಹುದು, COP28 29 ಎಲ್ಲಿ ನಡೆಯುತ್ತೆ ನೆಕ್ಸ್ಟ್ ಇಯರ್, ಇದು ಗೊತ್ತಿರಬೇಕಂದ್ರೆ 2024 ಈ ಇಯರ್. ಕಮೆಂಟ್ ಮಾಡಿ, ಇದು ನಿಮ್ಗೆ ಹೋಮ್ ವರ್ಕ್. ನಾ ಮಾಡಿದೀನಿ ಇದನ್ನೆಲ್ಲ ನಮ್ಮ ಎನ್ವೈರನ್ಮೆಂಟಲ್ GK ಪೇಪರ್ ಅಲ್ಲಿ ಹೇಳಿದೀನಿ, ಗೊತ್ತಿರಬೇಕು ನಿಮ್ಗೆ. ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ ಆನ್ಸರ್ ಮಾಡಿ, ನಾನು ಈಗಲೇ ಹೇಳ್ಬಿಡ್ಬೋದು ಆನ್ಸರ್. ದಟ್ ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಐ ವಾಂಟ್ ಯು ಪೀಪಲ್ ಟು ಬಿ ಸರ್ಚ್, ಯು ಪೀಪಲ್ ಟು ಬಿ ಇನ್ ಆಕ್ಟಿವ್ ಇರಬೇಕು ಅಂತ ಹೇಳಿ 2-3 ಕ್ವಶನ್ ನಾನು ಈ ಒಂದು ವಿಡಿಯೋದಲ್ಲಿ ಕೇಳಿರೋದು. ಓಕೆ, ಫೈನ್. ಇನ್ನು ಈ ವರ್ಷ ಏನ್ ನಡೀತಾ ಇದೆ ಅಲ್ಲ, ಪ್ರತಿ ವರ್ಷ ಸಭೆ ಸೇರುತ್ತೆ ನಾನು ಹೇಳಿದೆ. ಈ ವರ್ಷ ಏನ್ ನಡೀತಾ ಇದೆ, ಭಾರತದಲ್ಲಿ ಯಾವಾಗ ನಡೀತು ಮತ್ತೇನೇನ್ ಡಿಸ್ಕಸ್ ಆಯ್ತು, ಇದು ನೀವು ಒಂದಷ್ಟು ತಿಳ್ಕೊಬೇಕಾಗುತ್ತೆ. COP 1 1995ರಲ್ಲಿ ನಡೆದಿದ್ದು ಬರ್ಲಿನಲ್ಲಿ. ಇಂಡಿಯಾದಲ್ಲಿ COP28 ನಡೆಯುತ್ತೆ 2002ರಲ್ಲಿ. ಕಾನ್ಫರೆನ್ಸ್ ಆಫ್ ಪಾರ್ಟಿ, UNFCCಯ ಭಾಗವಾದ ಕಾನ್ಫರೆನ್ಸ್ ಆಫ್ ಪಾರ್ಟಿ ಭಾರತ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್ 2015 ಪ್ಯಾರಿಸ್. ಇದನ್ನ ಬೇಸ್ ಆಗಿ ಇಟ್ಕೊಂಡು ಬಿಲೋ 2 ಡಿಗ್ರಿ ಸೆಂಟಿಗ್ರೇಡ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಟೆಂಪರೇಚರ್ ಈವನ್ ಅಪ್ ಟು 1.5 ಡಿಗ್ರಿ ಸೆಂಟಿಗ್ರೇಡ್ ಗೆ ಇಳಿಸಬೇಕು ಅಂತಕ್ಕಂಥ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು. ಓಕೆ, ಇದಷ್ಟು ಪ್ರಮುಖವಾದ ಕಾಪ್ ಯಾವಾಗ ಏನೇನು ನಡೀತು ಇದು ಗೊತ್ತಿರಬೇಕು. ನಾನು ನಿಮ್ಗೆ ಹೇಳಿದೆ 1 ಡಿಗ್ರಿ ಸೆಂಟಿಗ್ರೇಡ್ ಸೀಮಿತಗೊಳಿಸಬೇಕು, ಅದರ ಮುಖ್ಯ ಉದ್ದೇಶ 2050ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆ ಅಂದ್ರೆ ಝೀರೋ ಎಮಿಷನ್, ನೆಟ್ ಝೀರೋ ಎಮಿಷನ್ ಅಂತ ಕರಿತೀವಿ, ಸಾಧಿಸಬೇಕು. ಈಗ ಅದು ಭಾರತ 2070ಕ್ಕೆ ತನ್ನ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದೆ. ಓಕೆ, ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ ನ ಒಂದು ಅಡಿಯಲ್ಲಿ.
ಸೊ ಇದೆಲ್ಲ ಬೇಸಿಕ್ ಥಿಂಗ್ಸ್, ಇವೆಲ್ಲ ಕೊಟ್ಟಿದ್ದೀನಿ ನಾನು, ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ನಾನು ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಡಿಸೆಂಬರ್ ಮಂತ್ ವೀಕ್ಲಿ ಕರೆಂಟ್ ಅಫೇರ್ ತೆಗೀರಿ, ನಮ್ಮ ಪ್ಲೇಸ್ ಅಲ್ಲಿ ಸಿಗುತ್ತೆ. ಓಕೆ, ಭಾರತದ ಈ ಪಂಚಾಮೃತ ಅಂತ ಕರಿತೀವಿ, ಪಂಚಾಮೃತ, ಅದರ ಲಿಸ್ಟ್ ಕೊಟ್ಟಿದ್ದೀನಿ. ಕಾಪ್ 26 ಅಲ್ಲಿ ಹೇಳಿತ್ತು ಪಂಚಾಮೃತ, ಭಾರತ ಕಾಪ್ 26 ಅಲ್ಲಿ ಪಂಚಾಮೃತ ಇನಿಷಿಯೇಟಿವ್ ಹೇಳಿತ್ತು, 5 ಪ್ರಮುಖವಾದದ್ದು. ಓಕೆ, ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಈ ವರ್ಷ ಏನ್ ನಡೀತಿದೆ ಅಲ್ಲಿ ಏನೇನ್ ಡಿಸ್ಕಸ್ ಆಯ್ತು, ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಪುನಃ ಅಗೇನ್ ಇರೋದನ್ನೇ ನಾನು ಓದಕ್ ಹೋಗಲ್ಲ, ಇರೋದನ್ನೇ ನೀವು ಇದನ್ನ PDF ಕೊಡ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್, ಆ PDF ಅಲ್ಲಿ ತಗೊಂಡು ನೋಡ್ಕೊಳ್ಳಿ. ಕನ್ನಡ ಇಂಗ್ಲಿಷ್ ಅಲ್ಲೂ ಇದೆ, ಏನೇನು ಪ್ರಮುಖವಾದ ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದೀನಿ. ಹಾಗೆ ಕನ್ನಡದಲ್ಲೂ ಇದೆ. ಕನ್ನಡ ಇಂಗ್ಲಿಷ್ ಅವ್ರು ಇಂಗ್ಲಿಷ್ ನೋಡ್ಕೊಳ್ಳಿ, ಕನ್ನಡದವರು ಕನ್ನಡ ನೋಡ್ಕೊಳ್ಳಿ. ಓಕೆ, ಏನೇನ್ ಈ ಒಂದು ದುಬೈಲಿ ಏನೇನ್ ನಡೀತು ಅಂತಕ್ಕಂಥದ್ದು. ಓಕೆ, ಇಲ್ಲಿರೋದ ಓದೋದ ದೊಡ್ಡ ವಿಷಯ ಅಲ್ಲ. ದುಬೈ ನಡೀತು, ಭಾರತ ಪ್ರಧಾನಿಗಳು ಹೋಗಿದ್ರು. ಓಕೆ, ಅದರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಅಲ್ಲಿ ಏನು ಈ ಒಂದು ನಡೀತು, ಅದರ ಬಿನ್ ಜಾದವ್ ಅಲ್, ಮೊಹಮ್ಮದ್ ಶೇಖ್ ಬಿನ್ ಜಾದವ್ ಅಲ್ ಅದರ ಅಧ್ಯಕ್ಷರಾಗಿದ್ರು. ಓಕೆ, ಅಲ್ಲಿನ ಒಂದು ಎನ್ವೈರನ್ಮೆಂಟಲ್ ಮಿನಿಸ್ಟರ್ ಬರುತ್ತೆ ಅವ್ರಿಗೆ ದುಬೈಲಿ. ಓಕೆ, ಏನೇನ್ ಡಿಸ್ಕಸ್ ಆಯ್ತು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲ ಇಲ್ಲಿ ನಾನು ಕೊಟ್ಟಿದ್ದೀನಿ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ಈ ಒಂದು ಮಂತ್ ಪ್ರಮುಖವಾದ ಪ್ರಸಿದ್ಧ ವಿದ್ಯಮಾನಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. PDF ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಬೈ ಎಂಡ್ ಆಫ್ ದ ಡೇ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಲೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಈ 2 ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ನಿಮ್ಗೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇರುತ್ತೆ, ಸಿಂಬಲ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.